ಗುಟ್ಟಹಳ್ಳಿ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿನ ಅಕ್ರಮಗಳ ವಿರುದ್ಧ ಧ್ವನಿ ಎತ್ತಿದ ವಿ ಮೋಹನ್ ಕೃಷ್ಣ. ಕೋಡಹಳ್ಳಿ ಬಾಬು ಮತ್ತು ರೂಪಾ ದಂಪತಿಗಳ ಮಗು ಸಾವಿಗೆ ಕಾರಣರಾದ ಆರೋಗ್ಯ ಸಿಬ್ಬಂದಿಯನ್ನು ಅಮಾನತುಗೊಳಿಸಲು ಒತ್ತಾಯ. ಸರ್ ನೀವು ಡಿಎಚ್ ಈ ಮಾತು ಅವ್ರಿಗೆ ಹೇಳ್ರಿ, ಪ್ರತಿ ವಿಚಾರದಲ್ಲಿ ನೀವು ನೋಡ್ರಿ ಈಗೆಲ್ಲ ಮಾತಾಡಬಾರ್ದು. ನೀವಾಗಾದ್ರೆ ಪ್ರತಿ ವಿಚಾರದಲ್ಲಿ ರಿಪೋರ್ಟ್ ಕಳಿಸ್ತಿರಲ್ಲ, ಅವ್ರು ಲ್ಯಾಪ್ಟಾಪ್ಸ್ ಇದೆ ಫೇರ್ ರಿಪೋರ್ಟ್ ಕಳಿಸ್ತಾರೆ. ಮಾತಾಡೋದು ಮುಂದೆ ನಾನು ಅವ್ರಿಗೆ ರಿಪೋರ್ಟ್ ಹಾಕ್ತೀನಿ, ಅವ್ರು ನೋಡ್ತಾರೆ. ನೀವೇ ಬರ್ತೀರಾ? ನೀವು ಗುಟ್ಟಹಳ್ಳಿ ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ದಿಢೀರ್ ಭೇಟಿ ನೀಡಿದ ಸಮಾಜ ಸೇವಕ ಹಾಗೂ ಸ್ವತಂತ್ರ ಅಭ್ಯರ್ಥಿ ವಿ ಮೋಹನ್ ಕೃಷ್ಣ ಕೋಡಹಳ್ಳಿ ಗ್ರಾಮದ ಬಾಬು ಮತ್ತು ರೂಪಾ ದಂಪತಿಗಳ ಮಗು ಸಾವಿಗೆ ಕಾರಣರಾದ ಆರೋಗ್ಯ ಸಿಬ್ಬಂದಿಯನ್ನು ಅಮಾನತುಗೊಳಿಸಲು ಒತ್ತಾಯಿಸಿದರು. ವೈದ್ಯರು ಸೇರಿದಂತೆ ವೈದ್ಯಕೀಯ ಸಿಬ್ಬಂದಿ ಬೇಜವಾಬ್ದಾರಿಯಿಂದ ಕರ್ತವ್ಯ ನಿರ್ವಹಿಸುತ್ತಿರುವ ಬಗ್ಗೆ ಅಸಮಾಧಾನ ವ್ಯಕ್ತಪಡಿಸಿದ ಅವರು ಸಾರ್ವಜನಿಕರಿಗೆ ಆಸ್ಪತ್ರೆಯಿಂದ ದೊರೆಯುವ ಸೌಲಭ್ಯಗಳನ್ನ ಪರಿಶೀಲನೆ ನಡೆಸಿದರು. ಈ ವೇಳೆ ಹೊರರೋಗಿಗಳಿಗೆ ನೀಡಿರುವ ವೈದ್ಯಕೀಯ ಸೇವೆಯ ಕುರಿತು ದಾಖಲಾತಿ ಮಾಡದೆ ಬೇಜವಾಬ್ದಾರಿ ತೋರಿರುವ ಕುರಿತು ವೈದ್ಯರನ್ನ ತರಾಟೆಗೆ ತೆಗೆದುಕೊಂಡರು. ಇನ್ನು ಕೋಡಹಳ್ಳಿ ಗ್ರಾಮದ ಬಾಬುರವರ ಪತ್ನಿಗೆ ಅವಧಿಗೂ ಮುನ್ನವೇ ಬಲವಂತವಾಗಿ ಹೆರಿಗೆ ಮಾಡಿರುವ ಬಗ್ಗೆ ಮಾಹಿತಿಯನ್ನ ಪಡೆದರು. ಆಸ್ಪತ್ರೆಯಲ್ಲಿ ವೈದ್ಯರು ಲಭ್ಯವಿಲ್ಲದೆ ಇರುವುದು ಇಷ್ಟೆಲ್ಲ ಅನಾಹುತಕ್ಕೆ ಕಾರಣವೆಂದು ಅಸಮಾಧಾನ ವ್ಯಕ್ತಪಡಿಸಿದರು. ಇನ್ನು ಸಾರ್ವಜನಿಕರ ಸಮಸ್ಯೆಗಳಿಗೂ ಸ್ಪಂದಿಸದೆ ದಾಖಲಾತಿಗಳನ್ನ ಸರಿಯಾಗಿ ನಿರ್ವಹಿಸದೆ ಇಂತಹ ಬೇಜವಾಬ್ದಾರಿಯಿಂದ ಕರ್ತವ್ಯ ಲೋಪ ಎಸಗಿ ಸಾರ್ವಜನಿಕರ ಪ್ರಾಣಕ್ಕೆ ಕುತ್ತು ತರುವವರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕೆಂದು ಆಗ್ರಹಿಸಿದರು. ಇನ್ನು ಈ ಬಗ್ಗೆ ಕ್ಷೇತ್ರದ ಶಾಸಕಿ ರೂಪಕಲಾ ಶಶಿಧರ್ ಅವರು ಭೇಟಿ ನೀಡಿ ನೊಂದವರಿಗೆ ನ್ಯಾಯ ಒದಗಿಸಬೇಕೆಂದು ಆಗ್ರಹಿಸಿದರು. ಇನ್ನು ಇದೇ ತಿಂಗಳು 16ರಂದು ಕೆಜಿಎಫ್ ಸಾರ್ವಜನಿಕ ಆಸ್ಪತ್ರೆಯ ಎದುರು ಬೃಹತ್ ಪ್ರತಿಭಟನೆ ಹಮ್ಮಿಕೊಂಡಿದ್ದು, ಅಷ್ಟರೊಳಗೆ ಗುಟ್ಟಹಳ್ಳಿ ಪ್ರಾಥಮಿಕ ಆರೋಗ್ಯ ಕೇಂದ್ರದ ಸಿಬ್ಬಂದಿಯ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳದಿದ್ದಲ್ಲಿ ಗುಟ್ಟಹಳ್ಳಿ ಆಸ್ಪತ್ರೆಯಿಂದಲೇ ಹೋರಾಟಕ್ಕೆ ಚಾಲನೆ ನೀಡಲಾಗುವುದು ಎಂದು ಎಚ್ಚರಿಕೆ ನೀಡಿದರು. ಈ ಸಂದರ್ಭದಲ್ಲಿ ಟಿಎಚ್ಒ ಸುನಿಲ್ ಕುಮಾರ್, ಪದ್ಮಿನಿ, ಬೇತಮಂಗಲ ಸಬ್ ಇನ್ಸ್ಪೆಕ್ಟರ್ ಗುರುರಾಜ್ ಚಿಂತಕಲ್, ಸ್ಥಳೀಯ ಮುಖಂಡರಾದ ಶ್ರೀನಾಥ್ ನಾಸ್ತಿಕ್, ಕೃಷ್ಣಪ್ಪ, ಗಂಗಿರೆಡ್ಡಿ, ಕೋಡಹಳ್ಳಿ ಪ್ರವೀಣ್, ಬಾಬು ಸೇರಿದಂತೆ ಇತರೆ ಸಾರ್ವಜನಿಕರು ಇದ್ದರು. ಆ ತಾಯಿ ನರಂತವಳಲ್ಲ 4 ಅವರ್ ನಿನ್ ದುಃಖ ಆಗಿಲ್ಲಮ್ಮ. ಇದು ನಿಂಗೆ ಅಂದಿದ್ದಕ್ಕೆ ನಾವ್ ಇಡ್ತಾ ಇದ್ದೀವಿ 15 ದಿವಸಕ್ಕೊಂದ್ಸಲ ನಿಮ್ ತಪ್ಪು ಮಾಹಿತಿ ಅಂತೀರಲ್ಲ, ಅದು ಗೊತ್ತಾಗಿಲ್ಲಮ್ಮ. ನೀವು ನಮ್ಮ ಅಜ್ಜಿ ದೊಡ್ಡ ಪ್ರತಿಭಟನೆ ಆಯ್ತು. ಇದ್ರ ಬಗ್ಗೆ ನಿಮ್ಮ ಇವ್ರಿಗೂ ಹೇಳಿದ್ದೀನಿ, ದಯವಿಟ್ಟು ಒಬ್ಬ ರೈತ ಮಗನಾಗಿ ಒಬ್ಬ ಬಡಪಾಯಾಗಿ ಕೇಳ್ಕೊಳ್ತಾ ಇದ್ದೀನಿ, ರಿಪೀಟ್ ಆಗೋದಲ್ಲ ಸರ್. ನಾನು ಹೇಳೋದು ಇಲ್ಲಿ ಕೆಲಸ ಮಾಡಕ್ ಯೋಗ್ಯತೆ ಇಲ್ಲ ಅವ್ರಿಗೆ. ಸರ್ ಯೋಗ್ಯತೆ ಇಲ್ಲ ಸರ್ ಅವ್ರಿಗೆ. ತಗೊಂಡ್ಬೇಕು ಅಂತ ಅವತ್ತು ರಿಕ್ವೆಸ್ಟ್ ಇಂದ ಮಾಡ್ಬಿಟ್ಟು ಹೋಗಿದ್ವಿ, ಕೇಳ್ಕೊಂಡಿದ್ವಿ. ಅವ್ರನ್ನ ಹೇಳಿದಿರಿ, ಸಸ್ಪೆಂಡ್ ಮಾಡ್ತಿರೋ ಏನ್ ಮಾಡ್ತಾರೆ ನೋಡ್ಬಿಟ್ಟು ಆಮೇಲೆ ಮುಂದೆ ಮಾತಾಡೋಣ ಹೇಳಿದಿರಿ. ಅವ್ರಿಗೆಲ್ಲ ವಿವರಣೆ ಮಾಡಿದ್ರಿ. ಅರ್ಥ ಏನಿದೆ ಹೇಳಿ? How do you answer for their question? ಮೇಡಮ್ ನಾನು ಹೇಳ್ತಿರೋದು, ತಾವು ಅವತ್ತಿದ್ದೀರಾ ಇನ್ಸಿಡೆಂಟ್ ಆಗ್ತಿರ್ಲಿಲ್ಲ, ಹೋಗಿರೋ ಮಗುನ ತಂದ್ಕೊಡೋದಕ್ಕೆ ಆಗಲ್ಲ. ಅದಕ್ಕೆ ಅವ್ರು ನಾನು ಹೇಳೋದು ಇದುವರೆಗೂ ಆ ತಾಯಿ ಮೆಡಿಕಲ್ ಅಲ್ಲಿ ಬೇಕಾದ್ರೆ ನೀವು ಪರಿಚಯ ಇರುತ್ತೆ ಕೇಳ್ಕೊಳ್ಳಿ. ಐಸಿಯುನಲ್ಲೇ ಇದ್ದಾರೆ. ಏನ್ ಹೇಳಿ? ಐಸಿಯುನಲ್ಲೇ ಇದ್ದಾರೆ ಮಗು. ಐಸಿಯುನಲ್ಲೇ ಇದ್ದಾರೆ ಮಗು. ಎಷ್ಟು ದಿನ ಆಯ್ತು? ಅಲ್ಲ ಮೇಡಮ್, ಅವತ್ತು ನೀವು ಮಾಡಿರೋದು ಏನ್ ಗೊತ್ತಾ ಮೇಡಮ್? ದುಡ್ಡಿಗೆ ಆಸೆಗೆ ನಾನು ಹೇಳೋದು ಕೇಳಿ. ನಾನು ಹೇಳ್ತಿರೋದು ಆಮೇಲೆ ಅವತ್ತು ಕೈಯಾಗಿದ್ದೀರಾ ಮಗುನ. ಏನ್ ಹೇಳಿ? ಬ್ಲೀಡಿಂಗ್ ಆಗಿದೆ. ಬೇಕಾದ್ರೆ ಬೇತಮಂಗಲ ಹಾಸ್ಪಿಟಲ್ ನಿಮ್ದೇ ಅಲ್ವಾ, ಗೌರ್ಮೆಂಟ್ ಅಲ್ವಾ? ಅಲ್ಲಿ ಕೇಳ್ಕೊಳ್ಳಿ ಬ್ಲೀಡಿಂಗ್ ಆಗಿತ್ತಾ ಇಲ್ವಾ ಅಂತ. 11:30 ಬಂದಿರೋ ಪೇಷಂಟ್ ನ 1:30 ಅವ್ರು ಕೇಳ್ಕೊಂಡಿದ್ದಾರೆ. ಆಟೋ ಕರ್ಕೊಂಡ್ ಬಂದು ನಾವು ಹೋಗ್ತೀವಿ ನಿಮ್ ಕೈಯಲ್ಲಿ ಬಿಟ್ಬಿಡಿ ಅಂತ. ಆಟೋ ಹತ್ತಾಕ್ ಬಿಟ್ಟಿಲ್ವಂತೆ. ಅಲ್ಲ ಏನ್ ಮೇಡಮ್, ಏನ್ ನಡೀತಿದೆ? ಕ್ಯಾಮ್ರಾ ಇಲ್ಲ ನಿಮ್ ಇದ್ರಲ್ಲಿ. ಕ್ಯಾಮ್ರಾ ಓಪನ್ ಮಾಡಿಸಿ, ಪ್ರೂವ್ ಮಾಡಿಸಿ. ಕ್ಯಾಮ್ರಾ ಓಪನ್ ಮಾಡಿಸಿ. ಅವ್ರು ಹೋಗೋದಕ್ಕೆ ಬಂದಿದ್ದಾರೆ, ಹೋಗೋಕೆ ಟ್ರೈ ಮಾಡಿದಾರೆ ಇಲ್ವಾ ಪ್ರೂವ್ ಮಾಡಿ. ಅವ್ರು ಇವ್ರು ಹೋಗೋದಕ್ಕೆ ಕರ್ಕೊಂಡು ಮೇಡಮ್ 11:30 ಮತ್ತೆ ಆಫೀಸ್ ಮತ್ತೆ ಕರ್ಕೊಂಡು ಮೇಡಮ್ ಸಿಬ್ಬಂದಿಯಿಂದ ಅಲ್ಲ ಮೇಡಮ್, ಇಂಟಿಮೇಟ್ ಮಾಡಿಲ್ಲ ಅಂದ್ರೆ ಅದಕ್ಕೆ ನೀವೇನ್ ಆಕ್ಷನ್ ತಗೊಂಡಿದ್ದೀರಾ? ಬಂದಿದ್ವಲ್ಲ ಅವತ್ತು ನಾವು ಹೇಳಿದ್ವಲ್ಲ, ನೀವೇನ್ ಆಕ್ಷನ್ ತಗೊಂಡಿದ್ದೀರಾ? ಅವತ್ತು ನಾವು ಬಂದಿದ್ದೀವಿ, ಈಚೆ ಕೂತ್ಕೊಂಡಿದೀವಿ, ಮಗು ಸತ್ತಿರ ಹೆಣ ಇಟ್ಕೊಂಡಿದೀವಿ. ತಾವು ಬಂದ್ರೆ ಏನಾಯ್ತು ಏನು ಅಂತ ವಿಚಾರಿಸಿಲ್ಲ. ವಿಚಾರಿಸಿಲ್ಲ. ನಿಮ್ ಪಾಡಿ ನೀವು ಒಳಗಡೆ ಬಂದ್ರೆ ನೀವು ಸ್ಟಾಫ್ ಅವ್ರ ಜೊತೆ ಎಲ್ಲ ಮಾತಾಡಿದ್ರಿ, ಮತ್ತೆ ಪೇಪರ್ ಅವ್ರು ಬಂದು ಸ್ಟೇಟ್ಮೆಂಟ್ ಕೊಟ್ರಿ. ಅನ್ಯಾಯ ಆಗಿರೋದು ಯಾರಿಗೆ? ಯಾರ್ ಜವಾಬ್ದಾರಿ? ನೀವು ಯಾರು ಹೇಳ್ಬೇಕಾಗಿತ್ತು? ನೀವು ಏನ್ ಹೇಳಿದ್ರಿ? ಅಲ್ಲ ಏನ್ ಹೇಳಿದ್ರಿ? 10:30 1:30 ಮಗುನ ಇಟ್ಕೊಂಡಿಲ್ಲ ನಾವು ಕೂತಿದೀವಲ್ವಾ? ಏನ್ ಹೇಳಿದ್ರಿ?
ಅವ್ರೇನೋ ಕ್ವಶನ್ಗೆ ಆನ್ಸರ್ ಹೇಳಕ್ಕಾಗಲ್ಲ, ಆ ತರ ಮಾತಾಡ್ತಾರೆ ಯಾಕಮ್ಮ? ಸರ್. ನನ್ನ ಮಗಳು ಅವ್ರಿಬ್ರು ಬರ್ಬೇಕು ಸರ್. ಅವ್ರಿಗೆ ಅಧಿಕಾರ ಕೊಡ್ದಿರ ಇದ್ದಿದ್ರೆ ನನ್ನ ಮಗು ಸಾಯ್ತಾ ಇದ್ರು ಸರ್. ನಾನು 3 ವರ್ಷ ಟ್ರೀಟ್ಮೆಂಟ್ ಇದ್ದೀನಿ ಸರ್ ಹಾಸ್ಪಿಟಲ್. ಇವರಿಂದಾನೆ ಸರ್. ಅವ್ರಿದ್ದಾರೆ ಆಶಾ ವರ್ಕರ್, ದೊಡ್ಡ ಡಾಕ್ಟರ್ ಸರ್. ಇಲ್ಲಿ ರಾಜ್ಯ ಕೊಟ್ಟೋಗಿದ್ರು ಸರ್. ಒಳಗಡೆ ಬರೋದಂತ ಎಲ್ಕೊಂಡ್ ಬರೋ ತರ ಮಾಡಿದ್ರು ಸರ್. ಅವರು ಆಟೋ ಹತ್ತಾಕ್ ಬಿಟ್ಟಿಲ್ಲ ಸರ್. ಆಟೋ 1.5 ನಲ್ಲಿ ಕಟ್ಸ್ಕೊಂಡು ಇನ್ನು 15 ಡೇಸ್ ಇತ್ತು ಸರ್ ಡೆಲಿವರಿಗೆ. ಚೆಕಪ್ ಅಂತ ಕಟ್ಸಿರೋದು ಇವರು. ನೋವು ಬಂದಿದೆ ಅಂತ ಬಂದಿಲ್ಲ ಸರ್. ಅವ್ರು ಈಗ ನಿಮ್ಮವರೆಗೂ ನೋವು ಬಂದಿದೆ ಅಂತ ಬಂದಿದ್ರೆ ನೀವು ಆಪರೇಷನ್ ಮಾಡಿ ದಯವಿಟ್ಟು ಭಯ ಪಡೋದೇನಿಲ್ಲ. ಡಿಪಾರ್ಟ್ಮೆಂಟ್ ಅವ್ರ ಜೊತೆ ಇದ್ದಾರೆ, ಅವರಿಬ್ರು ಮತ್ತೆ ಆಶಾ ವ್ಯವಸ್ಥೆ ಮಾಡಬಹುದು. ಡಾಕ್ಟರ್ ಅಂಬೇಡ್ಕರ್ ಅವರು ಎಲ್ಲರಿಗೂ ಒಂದೇ ಕಾಲ ಮಾಡ್ಕೊಂಡಿರ್ತಾರೆ. ಈ ದುಡ್ಡು ತಿಂದು ಆ ದುಡ್ಡು ತಿಂದು ನನ್ನ ಹೆಣ್ಮಕ್ಳನ್ನ ಯಾಕಮ್ಮ ಹಾಳು ಮಾಡ್ತೀಯ? ಅವ್ರ ಮಕ್ಕ ನೋಡಿದ್ರೆ ಹೆಂಗ ಅನ್ಸುತ್ತೆ? ನಾನು ಕಣ್ಣು ತೋರಿಸ್ ನೋಡಿ, ಎನ್ಕ್ವೈರಿ ಆಫೀಸರ್ ನೋಡ್ರಿ, ಭಗವಂತ ಅಲ್ಲೇ ಇದೆ ಅನ್ಕೊಂಡ್ರಿ. ಈ ತರ ಎಲ್ಲ ನಾನ್ ಕಂಡ್ರೆ ನೀವು ಕಂಡ್ಯಕ್ ಆಗ್ತಾ ಇಲ್ಲ. ನಾನೇನು ಅಲ್ಲ ರೀ, ಮುಗಿಬೇಕು ಮತಕ್ಕೆ, ಮುಗಿಬೇಕು ಮತಕ್ಕೆ. ಏನ್ ಸರ್ ಇದೆ ಹೆಂಗಾಯ್ತು? ಜಸ್ಟ್ ಎನ್ಕ್ವೈರಿ ಬರ್ತದೆ. ಹೌದಮ್ಮ, ಪ್ರತಿದಿನ ಹೋಗ್ತಿರಲ್ಲ, ಯು ಹ್ಯಾವ್ ಎನಿ ರೈಟ್ಸ್ ಟು ಕ್ಲೋಸ್ ದ ಬುಕ್? ಅವ್ರನ್ನ ರಿಪೋರ್ಟ್ ಮಾಡ್ಬೇಕಲ್ವಾ? ಯಾರು ರಿಪೋರ್ಟ್ ಮಾಡ್ತೀನಿ ಮನೆ ಕುತ್ಕೊಂಡು ಆಪ್ ಮಾಡ್ಬಿಡೋದ? ಸರ್, ಈಗ ಆ್ಯಪ್ ಮ್ಯಾಚ್ ಆಗತ್ತಾ? ಏನಮ್ಮ ತಾಯಿ, ನಿನ್ಗೂ ಹೆಣ್ಣು ಇಲ್ಲೇನ್ರಿ? ಹತ್ತು ನನಗೆ ನೋಡಿ ಸರ್, ಇಲ್ಲಿ ಮಾತ್ರ 9ಕ್ಕೆ ಬಂದ್ಬಿಡ್ತು. ಇದೇನಪ್ಪ ನಿಮ್ಮ ಎನ್ಕ್ವೈರಿ? ಏನಮ್ಮ ಇಲ್ಲಿ ಮಾತ್ರ 9ಕ್ಕೆ ಬಂದ್ಬಿಡ್ತು? ಇಲ್ಲಿ 10ನೇ ತಾರೀಕಿಗೆ ಓಪನ್ ಮಾಡಿದಾರ ಇವತ್ತು, ಇಲ್ಲಿ ಮಾತ್ರ ಸೆಂಟ್ರಲ್ ಹೆಂಗ್ ಬಂದ್ಬಿಡ್ತು? ಸರ್ ನೀವೇ ಹೇಳಿ. ಬಟ್ ಇದು 4-0 ಅಲ್ವಾ ಈಗ ಇದು? ಅಲ್ಲ ಸಾಹೇಬ್ರೆ, ನಿಮ್ಮ ಭಾಷೆಯಲ್ಲಿ ಇಟ್ಸ್ 4-0. ಒಬ್ಬ ಸರ್ಕಾರಿ ನೌಕರರಾಗಿ ಈ ತರ ಮಾಡಿದ್ರೆ ಹೌದಲ್ವಾ? ಒಂದು ನಿಮಿಷ ಅಮ್ಮ, ಒಂದು ನಿಮಿಷ. இதுவரைக்கும் நான் பண்ணேன். ஒரு நிமிஷக்கா, 5 இருக்கு. ஹாஸ்பிட்டல் சக்தி இருக்குதா? போயிட்டு இருக்கா? இருக்கு இல்லையா? 5ஆம் தேதி மேல வரைக்கும் இப்போதைக்கு என்ன ஆயிடுச்சு, என்ன ரெக்கார்ட் இருக்கீங்க? ಬರ್ರಿ ಇಲ್ಲ ಎನ್ಕ್ವೈರಿ ಆಫೀಸರ್. புரியுதாமா? This is your work ma, as though you are not in this premises. ஓகே, அட்லீஸ்ட் இது எழுதணுமா இல்ல? யாரம்மா நீங்க யாருக்கு இன்சார்ஜ் கொடுத்திருக்கீங்க? அல்லம்மா, யாருக்கு இன்சார்ஜ் கொடுத்திருக்கீங்க? இப்போ நீங்க போறப்போ உங்க வேலை யாரனா சொல்லுமா? அவங்களே சொல்லிட்டு ಶುಗರ್ ಕಾರಣ ಶುಗರ್ ಟೆಸ್ಟ್ பண்ணுங்க. 5ನೇ ತಾರೀಕು ಅವ್ರು ಇದ್ರಂತೆ, ಆಮೇಲೆ ರಜಾ ಕೊಟ್ಟಿದ್ದಾರೆ. ಯಾರು ಕೊಡುತ್ತೇಮ್ಮ ರಜಾ? ಡಾಕ್ಟರ್ಗೆ ರಜಾ ಲೆಟರ್ ಕೊಟ್ಟಿದ್ದೀವಿ. ಇರಮ್ಮ, ನಿಮ್ಗೆ 5ನೇ ತಾರೀಕಿಂದ ಇವತ್ತು ಒಂದು ಎಂಟ್ರಿ. ಈಗ ನಾಳೆ ಏನೋ ಒಂದು ಅನಾಹುತ ಆಗೋಯ್ತು ಅಂದ್ಕೊಳ್ಳಿ, ಇದ್ರಲ್ಲಿ ಎಂಟ್ರಿ ಇರ್ಬೇಕಾ ಬೇಡ ಸರ್? ಗೌರ್ಮೆಂಟ್ ಕಟ್ಟ ನಿಯಮ ಅಲ್ವಾ ಇದು? ಅವ್ರು ಇರ್ತಾರೋ ಯಾರು ಇರ್ತಾರೋ ಯಾರೋ ಒಬ್ರು ಎಂಟ್ರಿ ಹಾಕ್ಬೇಕಾ ಇಲ್ವಾ? ನೋಡಿ ರೆಕಾರ್ಡ್ ಸರ್. ಸರ್ ಈಗ ನಾನು ಕೇಳೋದು, ಪ್ರತಿದಿನ ಬಂದಿದ್ದಾರೆ ಸರ್ ಇಲ್ಲಿ? ನೀವು 6th ಬಂದಿಲ್ವಾ? 6th 7th ಇಲ್ಲ, ರಜಾ ಲೆಟರ್ ಕೊಟ್ಟಿದ್ದೇನೆ. ಕೇಳೋದು ಅರ್ಥ ಮಾಡ್ಕೊಳ್ಳಿ ಸರ್. ಈಗ ಅವ್ರು ರಜಾ ಹಾಕಿದಾರೆ ಅಂದ್ರೆ ಕಾರ್ಯ ನಿರ್ವಹಿಸಕ್ಕೆ ಯಾರಾದ್ರೂ ಇರ್ಬೇಕಾ ಇಲ್ವಾ? ಯಾರಾದ್ರೂ ಇನ್ಚಾರ್ಜ್ ಇರ್ತಾರ ಇಲ್ವಾ? ನೋಡ್ಕೊ, ಇದು ಎಂಟ್ರಿ ಯಾರು ಬಂದಿದಾರ ಇಲ್ಲ ಬುಕ್ ಇರ್ಬೇಕಾ ಇಲ್ವಾ? ಯಾರಾದ್ರೂ ಇದಾರ ಇಲ್ಲ? ಡಾಕ್ಟರ್ನ ಬಿಟ್ಬೇಡ ಸರ್. ನಾನೊಬ್ಬ ಸಾಮಾನ್ಯ ಪ್ರಜೆ ಕೇಳ್ತಾ ಇರ್ತಕ್ಕಂಥದ್ದು. ನೀವು ಎನ್ಕ್ವೈರಿ ಆಫೀಸರ್ ಬಂದಿದ್ದೀರಾ, ಇವ್ರು ರಜಾ ಹೋದಾಗಿಂದ ಇವತ್ತವರೆಗೂ ಯಾವುದೇ ರೀತಿಯಾದಂತ ಎಂಟ್ರೀಸ್ ಇಲ್ಲ. ಅರ್ಥ ಆಯ್ತಾ ಸರ್ ನಂದು? ಸೊ ನಾನ್ ನಿಮ್ಮಲ್ಲಿ ಮನವಿ ಮಾಡ್ತಾ ಇರ್ತಕ್ಕಂಥದ್ದು, ಆ ಪರ್ಟಿಕ್ಯುಲರ್ ಅಲ್ಲಿ ಈ ಹಾಸ್ಪಿಟಲ್ ಯಾರು ಬಂದಿದ್ದೀರ, ಎಷ್ಟು ಶುಗರ್ ಪೇಷಂಟ್ ಮಾಡಿದಾರೆ ಅಂತ ಗೊತ್ತಾ ಇಲ್ವಾ? ಈಗ ನೀವು ಸ್ಟಾಕ್ ತಗೊಂಡ್ರೆ ಅವರೇ ಮಾಡಿರೋ ಸರ್. ಮಿಕ್ಕಿದ್ದೀರಾ 6, 7, 8 ಎಲ್ಲೋ ಆಯ್ತು? ಮೋಸ್ಟ್ಲಿ 2 days ಹಾಲಿಡೇ ಸರ್. ಸರ್ಕಾರಿ ಎನ್ಕ್ವೈರಿ ಬಂದು ಮಾತಾಡಬಾರ್ದು ಸರ್. ಇಲ್ಲ, ಹಾಫ್ ಡೇ ಇರ್ತದೆ ಅವತ್ತು. ಒಂದ್ ದಿವಸ ಆಯ್ತು, ಆಮೇಲೆ
6ನೇ ತಾರೀಕು ಯಾಕೆ ಬರೋದಿಲ್ಲ? 6ನೇ ತಾರೀಕು ಏನ್ ದಿನ ಬರುತ್ತೆ ನೋಡಿ ಸರ್. ಯಾರು ಇದಲ್ಲ ಸರ್ ಇಲ್ಲಿ. ಒಂದ್ ನಿಮಿಷ ಎನ್ಕ್ವೈರಿ ಮಾಡಿ ಜನ ಸಾಯಿಸ್ತಾ ಇರ್ತೀರನ್ರಿ ನೀವು. ನೋಡ್ಬೇಕು ಸರ್, ಇದೆಲ್ಲ ನೋಡ್ತೀವಿ. ಆಯ್ತಮ್ಮ, ಗರ್ಭಿಣಿ ಅವ್ರು ಕೊಡಮ್ಮ. ಈಗ ಅಟ್ಲೀಸ್ಟ್ ಗರ್ಭಿಣಿ ಅವ್ರದ್ದು ಇಂಪಾರ್ಟೆಂಟ್ ತಾನೆ, ಅದಾದ್ರೂ ರೆಕಾರ್ಡ್ಸ್ ಮೇಂಟೈನ್ ಮಾಡಬೇಕಾ ಬೇಡ? ಮಾಡ್ಬೇಕು ಸರ್. ನಾವು ಅಧಿಕಾರಿಗಳು ನಿಜವಾಗಿ ಕೂಡ ತುಂಬಾನೇ ನಿರ್ಲಕ್ಷ್ಯ ವಹಿಸ್ತಾ ಇದ್ದೀವಿ. ಒಂದು ಸರ್, ಅವರು ಸರ್ಕಾರಿ ಡಾಕ್ಟರ್ ಆಗಿದ್ದು ಕೂಡ ಖಾಸಗಿ ಕ್ಲಿನಿಕ್ ನಡೆಸ್ತಾರೆ. ಯಾವ ರೀತಿ ನಡೆಸ್ಕೊಡ್ತಾರೆ? ರಿಜಿಸ್ಟರ್ ಇದೆ ಅಲ್ಲಿ ಕೊಡಿ. ಯು ಗೆಟ್ ಮೀ ದಟ್. ಐ ಆಮ್ ರಿಕ್ವೈರಿ. ನನಗೆ ಮಾಹಿತಿ ಕೊಡಿ. ಪ್ರತಿ ದಿನ ರೆಕಾರ್ಡ್ಸ್ ಅಪ್ಡೇಟ್ ಆಗ್ಬೇಕಾ ಸರ್? ಇದು ಏನ್ ಸರ್, ಇದು ವೀಕ್ಲಿ ಒನ್ಸ್ ಚೆಕಪ್. ನಾನೊಂದು ಕೆಲಸ ಮಾಡ್ತೀನಿ ಸರ್, ನಿಮ್ಮ ಬಾಯಲ್ಲಿ ಕೇಳ್ಕೊಂಡು ಬೇರೆದಕ್ಕೆ ಹೋಗ್ತೀನಿ ಸರ್. ಈಗ ನಿಮ್ಮಲ್ಲಿ ಆಯ್ತಾಯ್ತು, ನಿಮ್ಮಲ್ಲಿ ಒಂದ್ ನಿಮಿಷ ಸರ್. ಇವತ್ತು ಸೆಂಟ್ರಲ್ ಬಂದ್ರು ಸಾಹೇಬ್ರೆ, ಇವತ್ತು ಹೆಣ್ಮಕ್ಳು 10 ಜನ ಬಂದಿದಾರಲ್ವಾ? ಈ ಹೆಣ್ಮಕ್ಳು ಇಂಥ ದಿನ 10 ಜನ ಬಂದಿದ್ರು, ಇಂಥ ಟ್ರೀಟ್ಮೆಂಟ್ ಕೊಡ್ಬೇಕು ಅನ್ನೋದಕ್ಕೆ ರೆಕಾರ್ಡ್ಸ್ ಇಡ್ಬೇಕಾ ಬೇಡ? ಇದೆ ಸರ್, ಇದೆ ತಾನೆ? ಇವ್ ನನ್ನ ಕ್ವಶನ್ ಏನ್ ಗೊತ್ತಾ, ಅರ್ಥ ಆಗುತ್ತಾ? 5ನೇ ತಾರೀಕುವರೆಗೂ ಇದ್ದಾರೆ. ಏನ್ ಬಂತ 5ನೇ ತಾರೀಕು ದಿನ? ಇದು ಬುಧವಾರ ಬರ್ತದೆ ಸರ್. ಕರೆಕ್ಟ್ ಬುಧವಾರ ಕರೆಕ್ಟ್ ಅಲ್ವಾ? ಇವಾಗ ಈ ಬುಧವಾರಕ್ಕಿಂತ ಹಿಂದೆ ಎಲ್ಲಮ್ಮ ನೆಕ್ಸ್ಟ್ ಲಾಸ್ಟ್ ಬುಧವಾರ ತೋರ್ಸಮ್ಮ. 8-10 ಇದೆಷ್ಟು? ಬುಧವಾರ 5ನೇ ತಾರೀಕು. ಇಲ್ಲ ತೋರ್ಸಮ್ಮ. 8 + 15 29-10. ಇದೆ 15-10 ಆದ್ಮೇಲೆ 29 ಎಷ್ಟು ದಿನ ಆಯ್ತು? ಒಂದ್ ನಿಮಿಷ ಇರಿ ತಾಯಿ, ನಾನು ಅವ್ರನ್ನ ಕೇಳ್ತಾ ಇದ್ದೀನಿ. ಇಷ್ಟೊತ್ತು ನೀವು ಹೇಳೋದಲ್ವಾ 14 days. ರಜಾ ಬಂತಂದ್ರೆ ಅವ್ರು ಬರೀಬಾರ್ದು ಅಂತ ಆಯ್ತಾ? ನೀವು ಇಷ್ಟೊತ್ತು ಬುಧವಾರ ಅಂತ ಹೇಳಿದ್ರಿ. ನೆಕ್ಸ್ಟ್ ದಿವಸ ಬರೀಬೇಕು, ಅಪ್ಡೇಟ್ ಮಾಡ್ಬೇಕಾ ಇಲ್ವಾ? ನೆಕ್ಸ್ಟ್ ಡೇ ಪೇಷಂಟ್ ಕೆಲಸ ಮಾಡ್ಬೋದಲ್ಲ ಸರ್? ಮಾಡಬೇಕು. ತಪ್ಪಾಗ ನೆಕ್ಸ್ಟ್ ಡೇ ಸರ್ ಪ್ರೆಗ್ನೆನ್ಸಿ ಬಂದ್ರೆ ಮಾಡ್ತೀನಿ ಸರ್. ಡೇಟ್ ಕೊಡ್ತೀರಲ್ಲ ಮೇಡಮ್ ನೀವು? ಬುಧವಾರ ಅಂತ ಕೊಡ್ತೀರಲ್ಲ ಡೇಟ್? ಸರ್ ಎಲ್ರು ಅವರ ಸರ್, ಇವರು ಎಲ್ರು ಅವರ ಸರ್. ದಿಸ್ ಇಸ್ ಗುಡ್ ಆರ್ ರೈಟ್ ಮಾಡಿದಾರ ಇಲ್ವಾ? ಸೆಂಟ್ರಲ್ ಸರ್ ಅವ್ರು ಮಾತಾಡಬೇಡಿ. ಒಂದ್ ನಿಮಿಷ ಆಕೆ ಮಾಡಿದ್ರೆ ಆಕೆನೇ ಕೇಳಬೇಕಾಗ್ತದೆ ಸರ್. ನಾನು ಅದನ್ನ ಕೇಳ್ತಾ ಇಲ್ಲ, ನಿಮ್ ಮುಂದೆ ತೋರಿಸ್ಕೊಟ್ಟಿದ್ದೀನಿ. ನಾನು ನಿಮ್ ಮುಂದೆ ತೋರಿಸ್ಕೊಂಡು ರೆಕಾರ್ಡ್ ಅಟ್ಲೀಸ್ಟ್ ಹೇಳಿದ್ರು ವಾರಕ್ಕೆ ಒಂದ್ಸಲ ಅಪ್ಡೇಟ್ ಮಾಡೋದಂತ. ಅದನ್ನ ಅಪ್ಡೇಟ್ ಮಾಡ್ಬೇಕಾಗಿತ್ತಾ ಬೇಡ ಅಂತ ನಾನು ನಿಮ್ಗೆ ಕೇಳ್ತಾ ಇದ್ದೀನಿ. ತಪ್ಪ ಅಲ್ವಾ ಅಂತ ಕೇಳ್ತಾ ಇದ್ದೀನಿ ಸರ್. ಮಾಡ್ಬೇಕು ಸರ್, ವೀಕ್ಲಿ ಮಾಡ್ಬೇಕು ಸರ್. ಇಲ್ಲ ಸರ್, ಅದು ಕರೆಕ್ಟಾ ರಾಂಗ್? ಇವಾಗ ಇವ್ರು ಮಾಡೋದು ಕರೆಕ್ಟಾ ರಾಂಗ್ ಅಂತ ಕೇಳ್ತಾ ಇದ್ದೀನಿ. ಈಗ ಒಬ್ರು ಮೇಡಮ್ ಅವರು ಸರ್ ಲ್ಯಾಬ್ ಅವರು ಇರಲ್ಲ, ಅವರು ವಾರ ಇರಲಿ, ಅವ್ರ ಜವಾಬ್ದಾರಿ ಯಾರು ಕೊಟ್ಟಿದ್ರು? ಆ ಟೈಮಲ್ಲಿ ಏನಾದ್ರೆ ರೋಗಿಗೆ ಪರಿಸ್ಥಿತಿ ಏನು? ರೆಕಾರ್ಡಲ್ಲಿ ಏನು ಎಂಟ್ರಿನೇ ಇಲ್ವಲ್ಲ? ಐ ಗಾಟ್ ಯು ಮ್ಯಾಮ್. ಸ್ಟಾಫ್ ನರ್ಸ್ ಅಟೆಂಡ್ ಮಾಡ್ತಾರೆ. ಅಲ್ಲಿ ರೆಕಾರ್ಡ್ ಬುಕ್ ಮೇಂಟೈನ್ ಮಾಡಬೇಕೇ ಬೇಡ? ಮೇಂಟೈನ್ ಆಗೈತೆ ಇಲ್ಲ? ನಮ್ಮ ಗಮನ ಬಂದೈತೆ ಇಲ್ಲ? ಅಲ್ಲ ಮೇಡಮ್, ಇವಾಗ ಡಾಕ್ಟರ್ ನೀವು ದೊಡ್ಡವರಿಗೆ ಸೊ ನೀವು ಚೆಕ್ ಮಾಡೋಂಥ ಧರ್ಮ ನಿಮ್ಗೆ ಆಯ್ತಾ ಇಲ್ಲ? ಬಟ್ ನಾವು ಯು ಟ್ರೈ ಟು ಅಂಡರ್ಸ್ಟ್ಯಾಂಡ್ ಮೀ. ಅದನ್ನ ರೆಕಾರ್ಡ್ಸ್ ಅಪ್ಡೇಟ್ ಆಗೈತೆ ಇಲ್ಲ? ನಾವು ಇಲ್ದಿರೋದ್ರಿಗೆ ಅದಲ್ಲ ಮತ್ತೆ ಈಗ ಅವರು 15 ದಿವಸ ರಜಾ ಇತ್ತು, ಇಲ್ಲೋದು ಆಗ್ತಾ ಇದೆ. 15 ದಿವಸ ರಜಾ ಆದಮೇಲೆ ಆ ಜವಾಬ್ದಾರಿ ಯಾರು ಕೊಟ್ಟಿದ್ದೀರಾ ಅಂತ ನಾನು ಕೇಳ್ತೀನಿ. ಸ್ಟಾಫ್ ನರ್ಸು ಕೊಟ್ಟಿದ್ದೀನಿ. ಸೊ ಆ ಸ್ಟಾಫ್ ನರ್ಸು ಅಲ್ಲಿ ಆಗ್ತಕ್ಕಂಥ ಪ್ರಕ್ರಿಯೆಗಳನ್ನ ಬರೀಬೇಕಾ ಬೇಡವಾ ಅಂತ ಕೇಳ್ತೀನಿ. ಅದನ್ನ ಯಾರು ಚೆಕ್ ಮಾಡಬೇಕು? ನೀವು ಚೆಕ್ ಮಾಡಿದ್ದೀರಾ? ಪ್ರತಿದಿನ ಅಪ್ಡೇಟ್ ಆಗೈತಾ? ನಿಮ್ಮ ಸಾಹೇಬರಿಗೆ ತೋರಿಸ್ತೀನಿ ಅಪ್ಡೇಟ್ ಆಗ್ತದೆ. ಅಲ್ಲ ಮೇಡಮ್, ಅವ್ರಿಗೆ ತೋರಿಸ್ಕೊಟ್ಟಿದ್ದೀನಿ. ಇಲ್ಲ ಮೇಡಮ್, ಸ್ವಲ್ಪ ಕಾರ್ಯ ಮತ್ತೆ ಅವ್ರು ಹೇಳೋದು ವಿಡಿಯೋಸ್ ಬರ್ತಾರ, ನೀವು ಇಲ್ಲಿ ಬಂದು ಸೈನ್ ಹಾಕ್ಬಿಟ್ಟು ಹೋಗೋದು ವಿತ್ ವಿಡಿಯೋಸ್ ಐತೆ ನೀವೇ ಸರಿ. ಇವಾಗ ಒಂದು ಹೇಳ್ತೀನಿ, ಬುಧವಾರ ಅನ್ಕೊಳ್ಳೋಣ. ಬುಧವಾರ ಎಷ್ಟೊತ್ತಿದೆ ಹಾಸ್ಪಿಟಲ್? ಸರ್ ಬುಧವಾರ ANC ನನ್ನ ಫೀಲ್ಡಿಗೆ ಹೋಗೋದೇ ಇಲ್ಲ ಸರ್. ಮಾರ್ನಿಂಗ್ ನಾನು 10:30 ಬಂದರೆ ಊಟಕ್ಕೆ ಬಂದು ಹೋಗ್ಬೇಕು, ಮತ್ತೆ 2:30 ಬಂದು 4 o'clock ವಾಪಸ್. ಬುಧವಾರ ನಾನು ಫೀಲ್ಡಿಗೆ ಹೋಗೋದೇ ಇಲ್ಲ ಸರ್. ಥರ್ಸ್ಡೇ ಮತ್ತು ಫ್ರೈಡೇ ಇಮ್ಯುನೈಸೇಷನ್ಸ್ ಇದ್ದರೆ. ಎಲ್ಲಿ ಹೋಗಿದ್ದೀರಾ? ಯಾವ ಪೇಷಂಟ್ ಹತ್ರ ಹೋಗಿದ್ದು? ಯಾವ ಊರಿಗೆ ಹೋಗಿದ್ದೀರಿ? ಥರ್ಸ್ಡೇ ಮತ್ತು ಫ್ರೈಡೇ ಕ್ಯಾನ್ ಐ ಹ್ಯಾವ್ ಎ ರೆಕಾರ್ಡ್ ಅಂತ? ಎಸ್ ಎಲ್ಲಿ ಹೋಗಿದ್ದೀರಿ ಸರ್? ಥರ್ಸ್ಡೇ ನಮ್ಮದು LCDC ಸರ್ವೆ ಇತ್ತು, ಫ್ರೈಡೇ ರಾಮಸಾಗರದಲ್ಲಿ. ನನ್ನ ಕ್ವಶನ್, ಥರ್ಸ್ಡೇ ಸರ್ವೆಗೆ ನೀವು ಹೋಗಿದ್ದೀರಾ? ಏನು ಪ್ರೂಫ್ ಇದೆ ಮೇಡಮ್ ನಮ್ಮ ಸರ್ವೆಗೆ ಹೋಗಿದ್ದೀರಾ? ಸರ್ ನಾನು ಮೂಮೆಂಟ್ ರಿಜಿಸ್ಟರ್ ಎಂಟ್ರಿ ಮಾಡಿರ್ತೇನೆ, ಅಲ್ಲಿ ನಾನು ಹೋಗಿದ್ದೀನಲ್ಲ ಸರ್ ಸಬ್ಸೆಂಟು, ಅಲ್ಲಿ ಸೈನ್ ಆಗ್ತೀನಿ. ಆಮೇಲೆ ಫ್ರೈಡೇ ರಾಮಸಾಗರದಲ್ಲಿ ಒಂದು ಪೇಷಂಟ್ದು ಇದಾಗಿತ್ತು ಸರ್,
ವ್ಯಾಕ್ಸಿನ್ ಹಾಕ್ತಿದ್ದು ಪ್ರಾಬ್ಲಮ್ ಆಗಿತ್ತು. ಸೊ ಅಲ್ಲಿ ಹೋಗಿ NQS ಸರ್ವೆ ಮಾಡ್ತೀನಿ ಅಷ್ಟೇನಾ? ಫ್ರೈಡೆ ಮತ್ತೆ ಆಫೀಸ್ ಹಾಸ್ಪಿಟಲ್ ಎಷ್ಟೊತ್ತು ಬಂದ್ರೆ ಎಷ್ಟೊತ್ತು ಹೋಗಿ? ಸರ್ ಮಾರ್ನಿಂಗ್ 10 o'clock ಬಂದು ಐ ಲೆಫ್ಟ್ ಹಿಯರ್ ಬೈ 12 o'clock. ಓಕೆ, ಅದೊಂದು ಪೇಷಂಟ್ ಇತ್ತು ಅಂತ. I got your answer, madam. You have moved to Ramsagra. From Ramsagra, by what time you back to this hospital? Sir, again that was the LCDC survey that day. I went to 9 early and I did not come back to hospital that day. Enquiry officer there. ಸುನಿಲ್ ಸರ್ ಪ್ರತಿ ದಿನ ಸರ್ವೆ ಪೇಷಂಟ್ ಯಾರು ನೋಡ್ತಾರೆ? ಏನ್ ಸರ್ ಬರೀ ಸರ್ವೆಗೆ ಆಗ್ತಿರಂತಲ್ಲ ಸರ್? ಈ ಸರ್ವೆ ಬರೀ ಒಂದ್ ವಾರ, ಯಾವಾಗಾದ್ರೂ 6 ತಿಂಗಳಿಗೋ 3 ತಿಂಗಳಿಗೋ ನಮ್ಮ ಫಸ್ಟ್ ಕೇಳಿದಕ್ಕೆ ರಾಮಸಾಗರ ಅಲ್ಲಿ ಒಂದು ಪೇಷಂಟ್ ಅಂದ್ರೆ ಸರ್ ಈ ಸರಿ ಸರ್ವೆ ಇಲ್ಲಿ ಎಷ್ಟೊತ್ತಿಗೆ ಬಂದ್ರೆ ಹೋಗ್ಲಿ? 4 o'clock ಬಂದ್ರ? 7 o'clock ವರೆಗೂ ತರಲಿಲ್ಲ ಮೇಡಮ್, ಇಲ್ಲೇ ಇತ್ತು ಪೇಷಂಟ್. ಫ್ರೈಡೆ ಗುರುವಾರ ನಾನು ಇಲ್ಲಿ 4 ಫ್ರೈಡೆ ಅವ್ರು ಬಂದಿರೋದು 11:30 ಮೇಡಮ್. 7 o'clock ವರೆಗೂ ಇಲ್ಲೇ ಇದ್ದಾರೆ. ನಾನು ಇದ್ದಿದ್ವರೆಗೂ ಪೇಷಂಟ್ ಬಂದಿರಲಿಲ್ಲ. ತಾವು ಎಷ್ಟೊತ್ತು 5 o'clock ಬಂದ್ರಿ ಅಂತ ಹೇಳಿದ್ರಲ್ವಾ ನೀವು? ಸರ್ ನಿಧಾನಕ್ಕೆ ಸರ್ ಹೇಳ್ತಾರಲ್ಲ. ಈಗ ಅವ್ರು ಕೇಳ್ತಾರೆ 4 o'clock ಬಂದ್ರೆ ಸರ್ 4 ಗಂಟೆಗೆ ಬಂದ್ರಿ ಅಂದ್ರಲ್ಲ, 7 o'clock ವರೆಗೂ ಪೇಷಂಟ್ ಇದೆ. 7 o'clock ವರೆಗೂ ಇಲ್ಲೇ ಇದ್ದಾರೆ ಸರ್. ಯಾಕೆ ನೋಡಿಲ್ಲ ಹಾಗಾದ್ರೆ? ಸರ್ ನಾನು ರಾಮಸಾಗರ ಇಂದ ಮೇಡಮ್ ಅದು ಕೇಳಿಸ್ಕೊಳ್ತಾರೆ ನಾನು ರಿಟರ್ನ್ ಇದ್ದಿದ್ದೆ. ನೀವು ಸರ್ ಶುಕ್ರವಾರ ಶುಕ್ರವಾರ ರಿಟರ್ನ್ ಬಂದ ಒಂದ್ ನಿಮಿಷ ಸರ್ ನಾನು 4 o'clock ಬಂದ್ರು ಅಂತ ಹೇಳಿ. ಗುರುವಾರ ಸರ್ ನಾನು ಬಂದಿದ್ದೆ. ಆಯ್ತು, ಫ್ರೈಡೆ ಯಾಕೆ ಬಂದಿಲ್ಲ? ಸರ್ ರಾಮಸಾಗರದಿಂದ ನಾಯಿನಹಳ್ಳಿಯಲ್ಲಿ LCDC ಸರ್ವೆ ಮುಗ್ದಿದೆ ಅಂತ ಅಂದ್ರು. ಐ ವೆಂಟ್ ದೇರ್, NQS ರಿಪೋರ್ಟ್ಸ್ ಅಪ್ಡೇಟ್ ಸರಿ ಮಾಡಬೇಕು ಸರ್. ಅಕಾರ್ಡಿಂಗ್ ಟು ದ ಗವರ್ಮೆಂಟ್ ನಾಮ್, ನಿಮ್ಮ ಡೆಸಿಗ್ನೇಷನ್ ಪ್ರಕಾರ either you're supposed to come the last visit to office, I mean to the hospital or not? Come and go, sir. You did a mistake or not? Yes, sir, that day I did not come and go. But you did not came, ma'am. We lose one of the child. Who is responsible for that now? Referred immediately, sir. Now ಹೇಳಿ ಸಾಹೇಬ್ರೆ, ಜಾಲಪ್ಪ ಬಂದ್ಬಿಟ್ಟು ಹಂಗೆ ಹೋಗ್ಬಿಡೋದಾ? ಮೇಡಮ್ ನಾನು ಹೇಳೋದು ಒಂದು ಮುಂಚೆ ಏನ್ ಗೊತ್ತಾ, ನೀವು ರಾಮಸಾಗರ ಹೋಗಿರ್ತೀರಾ, ಅದು ನಿಮ್ ಕರ್ತವ್ಯ, ನಮ್ಗೆ ಅದು ಅವಶ್ಯಕತೆ ಇಲ್ಲ. 11:30 ಬಂದಿರೋ ಪೇಷಂಟ್ 7 ವರೆಗೂ ಇದ್ರಲ್ಲ, ತಮ್ಮನ್ನ ಯಾಕೆ ತರ್ಸ್ಕೊಂಡಿಲ್ಲ? ತಾವು ಇದ್ದಿದ್ರೆ ಅವತ್ತು ಆ ಇನ್ಸಿಡೆಂಟ್ ಆಗ್ತಿತ್ತಾ? ಅಷ್ಟೇ ನಾನು ಹೇಳ್ತಿರೋದು. ನಾನು ಕೇಳ್ತಿರೋ ಅರ್ಥ ಆಗ್ತಾ ಇದೆ. ಎಮರ್ಜೆನ್ಸಿ ಬರ್ಬೋದಾಗಿತ್ತು. ಸರ್ವೆ ಇಂಪಾರ್ಟೆಂಟ್ ಅಲ್ವಾ? ಡೈರೆಕ್ಟ್ ಇನ್ನು ಮಾಸ್ಟರ್ ವರ್ಕರ್ ಜೊತೆನೆ ಬೆಳ್ತಂಗಲ್ ಹಾಸ್ಪಿಟಲ್ ಕರ್ಕೊಂಡು ಹೋಗಿದ್ದೀವಿ. ಏನಕ್ಕೆ? ನಮ್ಮ ಸ್ಟಾಫ್ ಒಂದು ಆಂಬುಲೆನ್ಸ್ ಮಾಡ್ಕೊಟ್ಟಿಲ್ಲ. ಸಾಹೇಬ್ರ ಕತೆ ಹೆಂಗೈತೆ ಅಂತಂದ್ರೆ ಬೆಕ್ಕಿಗೆ ಜ್ವರ ಬಂತಂದ್ರೆ ಬೆಕ್ಕಿಗೆಲ್ಲ ಜ್ವರ ಬಂದೈತೆ ಅಂತ ನಾವು ಬಂದು ಮೊನ್ನೆನೂ ಕೇಳಿದೆ, ವೈ ಡಿಡ್ಂಟ್ ಕಾಲ್ ಅಂದ್ಬಿಟ್ಟು. ವಾಟ್ ದ ಕಂಟ್ರೋಲ್ ಯು ಹ್ಯಾಡ್ ಆನ್ ಯುವರ್ ಸ್ಟಾಫ್ ದೆನ್? ಇವತ್ತು ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ ನೀವು ಹೇಳ್ದಂಗೆ ಹೇಳ್ಬಿಟ್ರೆ ನಾಳೆ ರೋಡಲ್ಲಿ ಕೊಳೆಗೆ ಆಗ್ಬಿಡ್ತವೆ. ಆದ್ರೆ ಇಲ್ಲ ಅಂತ. ಇಟ್ ಇಸ್ ಇಸ್ ಪ್ರೈಮ್ ಡ್ಯೂಟಿ ಟು ಪ್ರೊಟೆಕ್ಟ್ ದ ಪಬ್ಲಿಕ್. ಏನೇನು ಆನ್ಸರ್ ಕೊಡ್ತೀರಮ್ಮ ತಾಯಿ? ಅವ್ರು ಹೇಳಿಲ್ವ ಅದ್ರ ಏನ್ ಕ್ರಮ ತಗೊಳ್ತೀರಿ ಹೇಳ್ದಿರೋದಕ್ಕೆ? ಅವ್ರ ಮಗು ವಾಪಸ್ ಕೊಡ್ತೀರಾ? ಆ ಹೆಣ್ಮಗು ತಾಯಿ ನೋವು ತಿಂತೀರಾ ನೀವು? ಆಯ್ತಾ ನಿಮಗ್ಲಲ್ಲಿ ನೀವು ಹಾಸ್ಪಿಟಲ್ ಬರೋದು ಹಂಗೆ ಮನೆಗೆ ಓಡೋಗ್ಬಿಡ್ರಿ ಅಂತ ಹೇಳಿ ಆಯ್ತಾ? ಹೇಳ ಶುಕ್ರವಾರ ನಿಮ್ಮ ಕ್ಲಿನಿಕ್ ಅಲ್ಲಿ ಇದೀರಾ? ನೀವು ತೋರಿಸ್ಲಾ? ಒಂದ್ ನಿಮಿಷ ನಾನೇನ್ ಹೇಳಿ ತೋರಿಸ್ಲಾ ಏನ್ ಸರ್ ಹೇಳ್ತಾರೆ? ವಿತ್ ಪೇಷಂಟ್ ಪ್ರೂವ್ ಮಾಡ್ತೀನಿ. ನೀವು ಸಿಗ್ನೇಚರ್ ಹಾಕಿದಲ್ಲ ಪ್ರಿಸ್ಕ್ರಿಪ್ಷನ್ಗೆ, ಅದು ಪ್ರೂವ್ ಮಾಡ್ತೀನಿ. ಬೇಡಮ್ಮ ತಾಯಿ, ದಯವಿಟ್ಟು ಇದು ಒಳ್ಳೇದಲ್ಲ. ನೋಡಿಪ್ಪ, ಎನ್ಕ್ವೈರಿ ನಿಮ್ಮ ಎನ್ಕ್ವೈರಿ ಎಲ್ಲ ನಾವೇ ಮಾಡಿದಿರಿ. ಇನ್ನು ನ್ಯಾಯ ಕೊಡ್ತಿರೋ ಯಾವ ಕಡೆ ಮಾಡ್ತಿರೋ ಗೊತ್ತಿಲ್ಲ. ಕ್ರಮ ತಗೊಬೇಕಾಗುತ್ತೆ ನೋಡಿ. ಆಮೇಲೆ ಇದೆಲ್ಲ ಪಬ್ಲಿಕ್ ಡಿಸ್ಪ್ಲೇ ಇವತ್ತರೆಗೂ ಇರ್ಲಿಲ್ವಂತೆ, ಇವತ್ತೇ ಫಸ್ಟ್ ಟೈಮ್. ಸರ್ ಇದು PSMA ಕಾರ್ಯಕ್ರಮ ಸರ್. ನೋಡ್ತಾ ಇದ್ದೀವಿ, ತುಂಬಾ ನೆಗ್ಲೆಕ್ಟ್ ಮಾಡ್ತಾ ಇದ್ದಾರೆ ಇವರು. ಅವ್ರಿಗೆ ಕ್ಲಿನಿಕ್ ಏನ ಕೊಟ್ಟಿದ್ದೀರಿ ನೀವು? ಅವ್ರಿಗೆ ಕ್ಲಿನಿಕ್ ಏನ ಕೊಟ್ಟಿದ್ದೀರಿ? ಲೈಸೆನ್ಸ್ ಏನ ಕೊಟ್ಟಿದ್ದೀರಿ ಅವ್ರಿಗೆ? ಮುಂಬೈನಲ್ಲಿ ಒಂದು ಕ್ಲಿನಿಕ್ ಇದೆ ಅಂದೆ. ಇವಾಗ ಇಂಕ್ವೈರಿಗೆ ಪ್ರತಿ ವಿಚಾರದಲ್ಲೂ ನೀವು ಒಂದೇನಂತಂದ್ರೆ ನಿಮಗೆ ಎಕ್ಸ್ಪೆಷಲಿ ನಿಮಗೆ ಮೆಡಿಕಲ್ ಡಾಕ್ಟರ್ಗಳಿಗೆ ಕಾನೂನು ಸಪರೇಟ್ ಆಗಿದೆ ಅಂದ್ಬಿಟ್ಟು ನೀವು ಅದನ್ನ ದುರುಪಯೋಗ ಪಡಿಸ್ಕೋಬೇಡ್ರಿ. ಏನೋ ಈಗ ಕಣ್ಣು ಮುಂದೆ ಗೊತ್ತಾಗ್ತಾ ಇದೆ ನಡೆದಿರೋಂತ ಅನ್ಯಾಯ ಏನಿದೆ, ಮತ್ತೆ ಡಾಕ್ಟರ್ಗಳು ಮಾಡ್ತಾ ಇರೋಂತ ಒಂದು ನಿರ್ಲಕ್ಷ್ಯ ಏನಿದೆ, ಎಲ್ಲಾನು ಏನು ಆಧಾರ ಸಮೇತ ಅಲ್ಲಿದ್ದಾಗ ಮತ್ತೆ ಅದನ್ನ ಎಂಕ್ವೈರಿ ಮಾಡೋಂಥದ್ದು ಏನ್ ಮೇಡಮ್? ವಿಚಾರಣೆ ಮಾಡ್ತೀವಿ ಅಂತ ಅದನ್ನಿಂದ ಒಂದು 2-3 ತಿಂಗಳು ತಗೊಂಡು ಹೋಗ್ತಾರೆ. ಅಷ್ಟ್ರ ಒಳಗೆ ಇವ್ರು ಬೇರೆ ಏನೇನೋ ಇದ್ ಮಾಡ್ಕೊಂಡು ಅದನ್ನ ಸೆಟಲ್ಮೆಂಟ್ ಮಾಡ್ತಾರೆ. ಇವ್ರ ಮುಂದೆ ತೋರಿಸಿದೀನಿ ನಿಮ್ಮ ಅವ್ರು ಮಾಡಿರೋಂಥ ಘನಕಾರ್ಯಗಳು ರೆಕಾರ್ಡ್ಸ್ ಮಾಡಿ ಮಾಡ್ಬೇಕಾ ಬೇಡ? ಒಬ್ರು ವೈದ್ಯರಾದ್ಮೇಲೆ ಎಂಡ್ ಆಫ್ ದ ಡೇ ಹಾಸ್ಪಿಟಲ್ ವಿಸಿಟ್ ಕೊಟ್ಟೆಲ್ಲ ಚೆಕ್ ಮಾಡ್ಕೊಂಡು ಹೋಗ್ಬೇಕಾ? ಬಂದಿಲ್ಲ. ಎಲ್ಲ ನ್ಯೂನ್ಯತೆಗಳು ನಿಮ್ಗೆ ತೋರಿಸಿದ್ದೀರಿ. ಇನ್ನೂ ವಿಚಾರಣೆ ಮಾಡ್ಬೇಕಂದ್ರೆ ಅದು ಅರ್ಥ ಏನು? ವಿಚಾರಣೆ ಮಾಡ್ಬಿಟ್ಟು ಇನ್ಫ್ಲೂಯೆನ್ಸ್ ಮಾಡ್ಕೊಂಡು ಮತ್ತೆ ಎಲ್ಲ ಬಂದು ಕುತ್ಕೊಳಕ್ಕ ಏನಮ್ಮ? ಅಲ್ಲ, ಸಸ್ಪೆಂಡ್ ಮಾಡಬೇಕು ಅನ್ನೋದು ನಮ್ಮದು.
ಈ ಥರ ಒಂದು ಹತ್ರ ಆದರೆ ಬೇರೆ ಕಡೆನೂ ಹೆಣ್ಮಕ್ಳು ಉಳಿತಾರೆ. ಈಗ ಹೋಗಿರೋ ಮಗು ಅವ್ರು ನೋಡಿ ಪ್ರತಿ ಸಲ ದುಡ್ಡು ಕೇಳ್ತಾರೆ, ಉದ್ದೇಶ ಅಷ್ಟೇ ನಮ್ದು. ಎಲ್ಲದಕ್ಕೂ ದುಡ್ಡು ಕೇಳ್ತಾರೆ, ಕೊಡ್ಬೇಕು, ಏನೋ ಸರ್ಕಾರಿ ಆಸ್ತಿಗೆ ನಾವು ನಷ್ಟ ಮಾಡಿಸ್ಬೇಕು ಅನ್ನೋದೇನಿಲ್ಲ ನಮಗೆ. ಈಗ ರಿಪೋರ್ಟ್ ಮಾಡಿಬಿಟ್ಟು DHO ರಿಪೋರ್ಟ್ ಹಾಕ್ತೀವಿ ಸರ್. DHO ವಿಲ್ ಟೇಕ್ ಆ್ಯಕ್ಷನ್. ಇವ್ರ ಕೈಯಲ್ಲಿ ಪವರ್ಸ್ ಇಲ್ಲ, ನಮಗೂ ಪವರ್ಸ್ ಇಲ್ಲ. ಎಂಕ್ವೈರಿ ಮಾತ್ರ ಅಲ್ಲ. ಸರಿ, ನಾನು ಒಂದು ಕೇಳಲ್ಲ, ಇಷ್ಟೊತ್ತು ನಾನು 1 ಅವರ್ ನಿಮ್ಮ ಹತ್ರ ಮಾತಾಡಿದೆ. ಹೌದು ಸರ್. ಬುದ್ಧಿವಂತರಾಗಿ ತಾವು ಆನ್ಸರ್ ಕೊಡೋದು ಬೇಡ, ನಾನು ಭಾಳ ಬುದ್ಧಿವಂತ ನಾನು ತೋರಿಸ್ಕೊಡೋದು ಬೇಡ. ನ್ಯೂನತೆಗಳು ಕಾಣ್ತಾ ಇಲ್ವಾ ಇಲ್ಲಿ? ಇದೆ ಸರ್, ನ್ಯೂನತೆಗಳಿದೆ. ಒಂದು ನಿಮಿಷ ಸರ್, ನಾನು ಒಂದೊಂದು ಕಾಣ್ತಾ ಇಲ್ವಾ? ಒಂದು. ಎರಡನೇದು ಭಾಳ ಇಂಪಾರ್ಟೆಂಟು, ಡಾಕ್ಟ್ರ್ ಅಮ್ಮನೇ ಒಪ್ಕೊಂಡಿದ್ದಾರೆ, ಹೌದು ನನಗೆ ಯಾರೂ ಫೋನೇ ಮಾಡಿಲ್ಲ ಇಲ್ಲಿ ಅಂತ. ಇಲ್ಲಿ ಡಾಕ್ಟ್ರಿಗೂ ಮತ್ತು ಇರತಕ್ಕಂಥ ಸಿಬ್ಬಂದಿಗೆ ಯಾವ ರೀತಿಯ ಅಂಡರ್ಸ್ಟ್ಯಾಂಡಿಂಗ್ಸ್ ಐತೆ, ಅರ್ಥ ಆಯ್ತಾ? ಇವತ್ತು ಒಂದು ಹೆಣ್ಮಗು ಹೋಯ್ತು, ಈಗ ಆಯಮ್ಮನೇ ಒಪ್ಕೊಳ್ತಾ ಇದ್ದಾಳೆ ನನಗೆ ಯಾರು ಡಾಕ್ಟ್ರುಗಳು ಹೇಳಿಲ್ಲ ಅಂತ. ನಾಳೆ ಇದೇ ಥರ ಆಗ್ಬಿಡುತ್ತೆ ಅಂತ ಇನ್ನೊಬ್ರು ಸಾಯಿಲ್ಲ ಅಂತ ಏನು ಗ್ಯಾರಂಟಿ ನನಗೆ? ಸೊ ಸೆಟ್ರಾಟ್ ಅಲ್ಲ ಸರ್, ಇಲ್ಲಿ ಯಾರ್ಯಾರಿದ್ದಾರೆ ಅವರೆಲ್ಲ ಕೂಡಲೇ ಬೇರೆ ಕಡೆ ಕಳಿಸಿ ಬೇರೆಯವ್ರನ್ನ ಇಲ್ಲ ಅಂತಂದ್ರೆ 16ನೇ ತಾರೀಕು ನಿಮ್ಗೆ ಗಡುವು. 16ನೇ ತಾರೀಕು ಒಳಗಡೆ ಇದೇನು ಆಕ್ಷನ್ ತಗೊಂಡಿದ್ದೀರಾ, ಇಲ್ಲಿ ಏನೊಂದು ಆಗಿಲ್ಲ ಅಂತಂದ್ರೆ ಇಲ್ಲಿಂದನೇ ಸ್ಟಾರ್ಟ್ ಮಾಡಿ ಸರ್. ನೀವು ದಯವಿಟ್ಟು ಮೇಡಮ್ ಅವರೇ, ನೀವು ಇಲ್ಲಿ ಇರೋಂತಂತೂ ನಾವು ಇಷ್ಟು ಮಾತ್ರ ನೀವೆಲ್ಲೋ ಸೇರ್ಕೊಂಡು ನಮ್ಮನ್ನೇನು ಮಾಡೋಕ್ಕಾಗಲ್ಲ ಅನ್ಕೋಬೇಡಿ ಮೇಡಮ್. ರೈತರು ರೊಚ್ಚಿಗೆದ್ರೆ ಏನು ಮಾಡೋಕ್ಕಾಗಲ್ಲ ಮೇಡಮ್. ನೋಡಿ ಎಲ್ಲಾ ತೋರಿಸ್ಕೊಟ್ಟಿದ್ದೀವಿ. ನೀವು ಇನ್ನೂ ರಿಪೋರ್ಟ್ ಹಾಕ್ತೀನಿ, ಎನ್ಕ್ವೈರಿ ಮಾಡ್ತೀನಿ ಅಂದ್ರೆ ಅದೇನು ರಿಪೋರ್ಟ್ ಹಾಕ್ಬೇಕು? ಇವತ್ತೇ ಹಾಕ್ರಿ. ತಮ್ಮ ಮನಸ್ಸಾಕ್ಷಿಯಿಂದ ಮಾಡಿ, ನಮ್ಗೆ ಯಾರು ಬೇಡ. ಮತ್ತೆ ನೋಡಿ ನಿಮ್ಮ ಮುಂದೆ ರಿಪೋರ್ಟ್ ಏನ್ ಮೇಡಮ್ ಅವರೇ, ಅದರಲ್ಲಿ ಆಶಾ ವರ್ಕರ್ಗಳು, ಇವ್ರಿಗೆ ಸೆಂಟ್ರಲ್ ಮೀಡಿಯೇಟರ್ಗಳು, ನರ್ಸ್ಗಳಿಗೆ, ಡಾಕ್ಟರ್ಗಳಿಗೆಲ್ಲ ಒಂದು ಡೆಲಿವರಿ ಕೇಸ್ ಬಂದ್ರೆ ಇಷ್ಟು ಕೊಟ್ಬಿಡ್ಬೇಕು ಅಂತ ಫಿಕ್ಸ್. ಅದು ಇದೇ ಅಲ್ಲ, ಬರೀ ಗುಟ್ಟಳ್ಳಿ CHC ಅಲ್ಲ ಸರ್ ಹೇಳ್ತಾ ಇರೋದು, ಬೇತ್ಮಂಗ್ಲದಲ್ಲೂ ಅಷ್ಟೇ, KGF ಅಲ್ಲೂ ಅಷ್ಟೇ. KGF ಅಂತ ದೊಡ್ಡ ದಂಧೆ, ಔಟ್ಸೋರ್ಸ್ ಅವರು ಎಲ್ಲ ಹಾಸ್ಪಿಟಲ್ ಇಲಾಖೆಗೆ ಸಂಬಂಧಪಡದೇ ಇರೋಂಥ ವ್ಯಕ್ತಿಗಳೆಲ್ಲ ಕೂಡ ಹಾಸ್ಪಿಟಲ್ ಕೆಲಸ ಮಾಡ್ತಾ ಇರ್ತಾರೆ, ಏನು ಆಕ್ಷನ್ ತಗೊಳ್ಳಲ್ಲ. ಸರ್ಕಾರಿ ವೈದ್ಯಾಧಿಕಾರಿಗಳು ಒಬ್ಬ ಖಾಸಗಿ ಕ್ಲಿನಿಕ್ ನಡೆಸ್ತಾ ಇದ್ದಾರೆ, ಅದ್ರ ಬಗ್ಗೆ ಆಕ್ಷನ್ ಇರೋದಿಲ್ಲ. ಒಬ್ಬ RMP ಡಾಕ್ಟರ್ ಒಂದು ಕ್ಲಿನಿಕ್ ನಡೆಸ್ತಾ ಇದ್ದಾನೆ, ಆಕ್ಷನ್ ಇರೋದಿಲ್ಲ. ಏನ್ ಸರ್? ಮೇಡಮ್ ಅವರೇ, ಇಲ್ಲೊಬ್ರು ಮೇಡಮ್ ಅವರು ಹಿರಿಯರಾದಂಥವ್ರು 15 ದಿವಸ ರಜಾ ಹಾಕಿದ್ದಾರೆ, ತಮ್ಮ ಗಮನಕ್ಕೆ ಬಂದಿತ್ತು ಅದು? ನೀವು ಹೇಳಿ ಯಾವ ರೀತಿ ನಡೀತೈತೆ ಮೇಡಮ್ ಸಿಸ್ಟಮ್ ಇಲ್ಲಿ? ಸರ್ ಅವರು ಆಕ್ಚುಲಿ ನೇಮ್ ಕೊಡ್ತಾರೆ ಸರ್. ಇಲ್ಲಿ ಡಾಕ್ಟರ್ ಪರ್ಮಿಷನ್ ತಗೊಂತಾರೆ. ಸರಿ, ಡಾಕ್ಟರ್ ತಗೊಂಡ್ರೆ ನಾನು ಹೇಳ್ತಾ ಇರೋದು, ಯಾರೇ ಆಗಿರ್ಲಿ, DHO ಅಥವಾ ಇದು ಡಾಕ್ಟರ್ಗಳು ಯಾರೋ ಡಾಕ್ಟರ್ಗೆ ಹೇಳಿರ್ತಾರಲ್ವಾ, ರೆಕಾರ್ಡ್ಸ್ ಇಲ್ಲ, ಆಫ್ ರೆಕಾರ್ಡ್ ನಾನು ರಜಾ ಇದ್ದೀನಿ ಅಂತಾರೆ. ಇದೆಲ್ಲ ಸರಿನಾ ಮೇಡಮ್? ಈಗ ನಾನು ಬಂದರೆ ನೋಡಿ ಅವ್ರಿಗೆ ತೋರಿಸಿದ್ದೀನಿ, ತಿದ್ದಿದ್ದಾರೆ 9ನೇ ತಾರೀಕು ಅಂತ ಅಲ್ಲಿ ತಿದ್ದಿದ್ದಾರೆ. ಇದು 40 ಕೆಲಸ ನೋಡಿ ಮೇಡಮ್. ತಾವು ಒಂದು ಹೆಣ್ಮಗಳಾಗಿದ್ದೀರ, ನಾವು ನ್ಯಾಯ ಕೊಡಿಸ್ತೀರಾ ನೋಡಿ. ಅವ್ರ ಪಾಪ ಇನ್ನೂ ICU ಇದ್ದಾರಂತೆ, ಅವ್ರಿಗೆ ನ್ಯಾಯ ಕೊಡಿಸ್ತೀರಾ ಅಂತ ನಿಮ್ಮನ್ನು ಮನವಿ ಮಾಡ್ಕೊಳ್ತಾ ಇದ್ದೀನಿ. ಅವ್ರು ಇಲ್ಲಿ ಇರೋದಕ್ಕೆ ಲಾಯಕ್ಕಿಲ್ಲ. ಇತ್ತು ಅಂದರೆ ನಾಳೆ ಏನಾದರೂ ಅನಾಹುತಗಳಾದರೆ ನಾನು ನಮ್ಮ ಡಿಪಾರ್ಟ್ಮೆಂಟ್ ಮುಂದೆನೇ ಹೇಳ್ತಾ ಇದ್ದೀನಿ, ನೇರ ಹೊಣೆ ನೀವಿಬ್ಬರೇ. ಸರ್ ನೀವು DHO ಈ ಮಾತು ಅವ್ರಿಗೆ ಹೇಳ್ರಿ, ಅವ್ರನ್ನೇ ಪ್ರತಿ ವಿಚಾರದಲ್ಲಿ ನೀವು ನೋಡ್ರಿ, ಈಗೆಲ್ಲ ಮಾತಾಡಬಾರ್ದ್ರಿ ನೀವಾಗಾದ್ರೆ. ಪ್ರತಿ ವಿಚಾರದಲ್ಲಿ ರಿಪೋರ್ಟ್ ಕಳಿಸ್ತಿರಲ್ಲ, ಅವ್ರು ಏನು ಲ್ಯಾಪ್ಟಾಪ್ಸ್ ಇದೆ ಫೇರ್ ರಿಪೋರ್ಟ್ ಕಳಿಸಿ. ಫೇರ್ ರಿಪೋರ್ಟ್ ಕಳಿಸಿದ್ರೆ DHO ಕಡೆ ಮಾತಾಡೋದು ಮುಂದೆ ನಾನು ಅವ್ರು ರಿಪೋರ್ಟ್ ಹಾಕ್ತೀನಿ, ಅವ್ರು ನೋಡ್ತಾರೆ. ನೀವೇ ಬರ್ತೀರಾ? ನೀವು ಕಳಿಸೋ ರಿಪೋರ್ಟ್ ಅವರು DHO ಅವ್ರು ಬರಲ್ಲ, ಇವ್ರನ್ನ ಕಳಿಸ್ತಾರೆ. ಇವ್ರಿಗೆ ಯಾವುದೇ ಕ್ರಮ ಕೈಗೊಳ್ಳಂತ ಅಧಿಕಾರ ಇವ್ರಿಗೆ ಇರೋದಿಲ್ಲ. ಅಧಿಕಾರ ಇರೋರು ಇಲ್ಲಿ ಬರಲ್ಲ. 16 ಅಂದ್ರೆ 15ನೇ ತಾರೀಕು ನೈಟ್ ವರೆಗೂ ನೋಡಿ, DHO ಬಂದು ಕ್ರಮ ತಗೊಂಡ್ರೆ ನೋಡೋಣ, ಇಲ್ಲ ಅದು ಎಷ್ಟೊತ್ತಾಗಲಿ ಆಗ್ಲಿ ಇಲ್ಲೇ ಕುತ್ಕೊಳ್ಳೋದು ಮಾತ್ರ ಅಲ್ಲ ಸರ್, ಬೇರೆ ಬೇರೆ ರೀತಿ ಅದೆಲ್ಲ ಬೇರೆ ಆಗುತ್ತೆ ಸರ್. ಎಲ್ಲದಕ್ಕೂ ರೆಡಿ ಇದೀವಿ ನಾವು, ತಗೊಂಡ್ಬಿಟ್ಟಿದೆ ಸರ್, ನಾವು ಎಲ್ಲದಕ್ಕೂ ರೆಡಿ ಇದೀವಿ. ನಮ್ಮ KGF ತಾಲೂಕಿನ ಗ್ರಾಮೀಣ ಭಾಗದಲ್ಲಿ ಮೊನ್ನೆ ಶುಕ್ರವಾರ ನಡೆದಕ್ಕಂಥ ಒಂದು ಘಟನೆಯನ್ನು ನೋಡಿ ಭಾಳ ದುಃಖ ಆಗುತ್ತೆ. ಈ KGF ಕ್ಷೇತ್ರದಲ್ಲಿ ಆಡಳಿತ ವೈಖರಿ ಯಾವ ರೀತಿ ಆಗೈತೆ, ಯಾವ ರೀತಿ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ ಅನ್ನೋದಕ್ಕೆ ಇದೊಂದು ದೊಡ್ಡ ಉದಾಹರಣೆ. ಯಾವುದೇ ಒಂದು ಇಲಾಖೆಯಲ್ಲಿ ನೇರವಾಗಿ ಒಂದು ಹಿಡಿತ ಇಲ್ದಿರೋಂಥ ಸಾಕ್ತಾ ಇರೋದಕ್ಕೆ ಇದೊಂದು ದೊಡ್ಡ ಉದಾಹರಣೆ. ಇವತ್ತು ಆ ಹೆಣ್ಣುಮಗಳ ತಾಯಿದಂಥ ರೂಪ ಅವರು ಮತ್ತು ಅವರ ಪತಿಯಾದಂಥ ಬಾಬು ಅವರ ಒಂದು ದುಃಖಕ್ಕೆ ನಾನು ಅವರಿಗೆ ಭಾಳ ಸಂತಾಪವನ್ನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಇವತ್ತು ತಮ್ಮ ಹೆಸರು ಮೇಡಮ್ ಅವರು? ಪದ್ಮಾವತಿ ಮೇಡಮ್ ಅವರು ಮತ್ತು ಸುನೀಲ್ ಅವರು ನಮ್ಮ DHO ಶ್ರೀನಿವಾಸ್ ಸಾಯರ್ ಕಡೆಯಿಂದ ಬಂದಿದ್ದಾರೆ. ಇವತ್ತು ಅದನ್ನು ಎನ್ಕ್ವೈರಿ ಮಾಡಿ ಒಂದು ರಿಪೋರ್ಟ್ ಕೊಡ್ತೀನಿ ಅಂತ ಹೇಳಿದ್ದಾರೆ.
ಎನ್ಕ್ವೈರಿ ಯಾವ ರೀತಿ ಇರಬೇಕು ಅನ್ನೋದು ಈಗಾಗಲೇ ಇರ್ತಕ್ಕಂಥ ಎಲ್ಲ ನಮ್ಮ ರೈತ ಮುಖಂಡರುಗಳು ಯುವ ಮುಖಂಡರುಗಳು ತೋರಿಸಿದ್ದಾರೆ. ಎನ್ಕ್ವೈರಿ ಜೊತೆಗೆ ನಾನು ಇವರಿಗೆ ತೋರಿಸಿದ್ದೀನಿ ಅಲ್ಲಿ ಏನೇನೆಲ್ಲ ಅಕ್ರಮಗಳು ನಡೆದವೆ, ಬುಕ್ಸ್ನ ಯಾವ ರೀತಿ ತಿದ್ದಿದ್ದಾರೆ ಅದೆಲ್ಲ ಬಿಟ್ಟು ಸಿಬ್ಬಂದಿ ಯಾವ ರೀತಿ ಒಂದು ಲಂಚ, ಅದನ್ನು ಲಂಚ ಅನ್ನೋದಕ್ಕಿಂತ ಒಂದು ಕೆಟ್ಟ ಪದಾರ್ಥ ಅನ್ನೋದಕ್ಕಿಂತ ಬೇರೆ ಪದ ಹೇಳಬಾರ್ದು ಮೀಡಿಯಲ್ಲಿ, ಅಂಥದಕ್ಕೆ ಆಸೆ ಪಟ್ಟು ಯಾವ ರೀತಿ ಕೆಲಸ ಎಲ್ಲ ಮಾಡಿದ್ದಾರೆ ಅಂತ ತಮ್ಮೆಲ್ಲರಿಗೂ ಗೊತ್ತಾಗೈತೆ, ಇವ್ರಿಗೂ ತೋರಿಸ್ಕೊಟ್ಟಿದೆ. ಇದರ ಜೊತೆಗೆ ಇಲ್ಲಿ ಸಿಬ್ಬಂದಿಯ ಕೊರತೆ ಭಾಳ ಎತ್ತಿ ಕಾಡ್ತಾ ಐತೆ. ಒಂದು ಸಿಬ್ಬಂದಿ ಟೆಕ್ನಿಷಿಯನ್ ಅಂತ ಹೇಳ್ಬೋದು, ಅವ್ರನ್ನ ಟೆಕ್ನಿಷಿಯನ್ ಇಲ್ಲ ಸರ್, 15 ದಿವಸ ಆಗ್ತಿದೆ ಲ್ಯಾಬ್ ಟೆಕ್ನಿಷಿಯನ್, 15 ದಿವಸ ನಾನು ರಜಾ ಹಾಕಿದ್ದೀನಿ ಸರ್ ಅಂದ್ರೂ ಸಹ ಅವ್ರ ಜಾಗಕ್ಕೆ ಯಾರು ನೇಮಿಸಿದಾರೆ ಅನ್ನೋ ಮಾಹಿತಿ ಇಲ್ಲಿ ಇವ್ರಿಗೂ ಇಲ್ಲ, ಡಾಕ್ಟ್ರಿಗೂ ಇಲ್ಲ. ಮತ್ತು ಇದು ನಾನೊಬ್ಬ ಹೇಳ್ತಿರ್ತಕ್ಕಂಥದ್ದಲ್ಲ, ಇವರಿಬ್ಬರು ಮುಂದೆ ಅಂದರೆ ಬಂದಿರತಕ್ಕ ಅಧಿಕಾರಿಗಳ ಮುಂದೆ ಸಾಬೀತು ಪಡ್ತಕ್ಕಂಥದ್ದು. ಸೊ ಈ ಒಂದು ಗುಟ್ಟಳ್ಳಿಯ ಸರ್ಕಾರಿ ಆಸ್ಪತ್ರೆಯನ್ನು, ಪ್ರಾಥಮಿಕ ಸರ್ಕಾರಿ ಆಸ್ಪತ್ರೆಯನ್ನು ನೋಡಿದ್ರೆ ಭಾಳ ನೋವಾಗತ್ತೆ. ಪ್ಲಸ್ ಇದನ್ನು ಹೇಳೋರು ಕೇಳೋರು ಯಾರೂ ಇಲ್ಲ ಅನ್ನತ್ತೆ. ನಾನು ಮಾನ್ಯ ಶಾಸಕರಾದಂಥ ರೂಪಕ, ತಾವು ಒಂದು ಹೆಣ್ಮಗಳಾಗಿದ್ದೀರಾ, ನಿಮಗೆ ಆ ಹೆಣ್ಮಗು ತಾಯಿತನ ಏನೋ ತಮ್ಗೆ ಗೊತ್ತಿರ್ತದೆ. ನಾನೇನಾದರೂ ಮಾತಾಡಿದ್ರೆ ವಿರೋಧಿಗಳು ಅಂತೀರ. ಈ ವಿರೋಧಿ ಮಾಡೋದಕ್ಕೆ ತಾವು ಬಂದು ನೋಡಿ, ಆ ಹೆಣ್ಣು ಮಗಳಿಗೆ ಆಗಿರ್ತಕ್ಕಂಥ ಅನ್ಯಾಯ, ಈ ಕಣ್ಣಲ್ಲಿ ನೀರು ಹಾಕ್ತಾ ಇರ್ತಕ್ಕಂಥ ಬಡಪಾಯಿ ಒಂದು ಆಸೆಗಳನ್ನು ಹೊತ್ತು ಒಂದು ಮಗು ಭೂಮಿಗೆ ಬರ್ತದೆ ಅಂದರೆ ಅವ್ರ ಕನಸುಗಳು ಎಷ್ಟಿರ್ತದೆ ಅಂತ ನೀವು ನಿಮಗೂ ಗೊತ್ತಿದ್ದೀರಾ, ನೀವು ತಾಯಿತನನ ನೋಡಿದ್ದೀರಾ. ಈ ಥರ ತಾಯಿ ಮತ್ತು ಮಗನಿಗೆ ಆಗ್ತಿರ್ತಕ್ಕಂಥ ಅನ್ಯಾಯಗಳನ್ನ ಸರಿಪಡಿಸಲಿಕ್ಕೆ ತಾವು ಈಗಲೇ ಕೂಡಲೇ ಎಚ್ಚೆತ್ಕೋಬೇಕು. ಮತ್ತು ನಾನು ನಮ್ಮ ಡಿಸ್ಟ್ರಿಕ್ಟ್ DROಗೆ DHOಗೆ ಒಂದು ಮನವಿ ಮಾಡ್ತಾ ಇದ್ದೀನಿ. ಅವರು ಫೋನಲ್ಲಿ ಮಾತಾಡಿದ್ದೀನಿ, ಕೂಡಲೇ ಕ್ರಮ ತಗೊಂಡು ಸಸ್ಪೆಂಡ್ ಮಾಡ್ತೀನಿ ಅಂತ ಅವರು ಫೋನ್ ಮುಖಾಂತರ ತಿಳಿಸಿದ್ದಾರೆ. ಅವರು ಸಸ್ಪೆಂಡ್ ಮಾಡ್ತಾರೋ ಬಿಟ್ಟಿದ್ದಾರೋ ಗೊತ್ತಿಲ್ಲ. ಇಲ್ಲಿರ್ತಕ್ಕಂಥ ರಿಪೋರ್ಟ್ಸ್ನ ಭಾಳ ಪಾರದರ್ಶಕವಾಗಿ ತೋರಿಸ್ಕೊಟ್ಟಿದ್ದೀನಿ. ಒಂದೊಮ್ಮೆ 15ನೇ ತಾರೀಕು ಒಳಗಡೆ ಇವ್ರನ್ನ ಸಸ್ಪೆಂಡ್ ಮಾಡಿ ಬೇರೆ ಅಧಿಕಾರಿಗಳು ಇಲ್ಲಿ ಬಂದಿಲ್ಲ, ಇಲ್ಲಿರ್ತಕ್ಕಂಥ ಒಂದು ಆ ಲಂಚ ತಿನ್ನೋಂಥ ಪ್ರವೃತ್ತಿಯನ್ನು ಇವರು ಬಿಡಿಸಿಲ್ಲ ಅಂತಂದರೆ ಭಾಳ ಉಗ್ರವಾದ ಹೋರಾಟ. ಈಗಾಗಲೇ 16ನೇ ತಾರೀಕು KGF ಸಿವಿಲ್ ಹಾಸ್ಪಿಟ್ಲ ಮುಂಭಾಗ ಹಮ್ಮಿಕೊಂಡಿದ್ದೀರಿ. ಇಲ್ಲೇನಾದರೂ ಆ ಕ್ರಮ ಜರುಗಿಲ್ಲ ಅಂದರೆ ಇಲ್ಲಿಂದನೇ ಸ್ಟಾರ್ಟ್ ಮಾಡಿಕೊಂಡು ಕಾಲ್ನಡಿಗೆಯಲ್ಲಿ ಅಲ್ಲಿ ಹೋಗ್ಬೇಕಾಗತ್ತೆ. ನಾನು DHOಗೂ ಮನವಿ ಮಾಡ್ತಾ ಇರ್ತೀನಿ, ಇಲ್ಲಿರ್ತಕ್ಕಂಥ ಅಧಿಕಾರಿಗಳಿಗೂ ಮನವಿ ಮಾಡ್ತಾ ಇದ್ದೀನಿ. ಇದು ಯಾವುದೇ ರೀತಿಯಾದಂಥ ಒಬ್ಬ ವೈದ್ಯರನ್ನ ನಾವು ಟಾರ್ಗೆಟ್ ಮಾಡ್ತಾ ಇರ್ತಕ್ಕಂಥದ್ದಲ್ಲ. ವೈದ್ಯರು ನಮಗೆ ದೇವ್ರ ಸಮಾನ ಅನ್ನೋದು ನಮಗೂ ಅರಿವಾಯ್ತೆ. ಬಟ್ ದೇವರಾಗಿ ನಡ್ಕೊಳ್ಳೋಂಥವ್ರು ದವವಾಗಿ ನಡ್ಕೊಂಡ್ರೆ ಜನಗಳು ಯಾವ ರೀತಿ ಅವರಿಗೆ ಪಾಠವನ್ನು ಹೇಳ್ಕೊಡ್ತಾರೆ ಅನ್ನೋದಕ್ಕೆ ಈ ಒಂದು ಹೋರಾಟ ಒಂದು ದೊಡ್ಡ ಸ್ವರೂಪ ಪಡ್ಕೊಳ್ಳುತ್ತೆ. ಇಲ್ಲಿ ಆಗ್ತಕ್ಕಂಥ ಅನಾಹುತಗಳಿಗೆ ನೇರ ಕಾರಣ ನಮ್ಮ DHOಗಳು ಮತ್ತು ಇರ್ತಕ್ಕಂಥ ಅಧಿಕಾರಿಗಳೇ ಇದಕ್ಕೆ ಆಗ್ತಾರೆ ಅಂತೇಳಿ ನಾನು ಇಷ್ಟಪಡ್ತಾ ಇದ್ದೀನಿ. ಮತ್ತೊಮ್ಮೆ ಮನವಿ ಮಾಡ್ತಾ ಇದ್ದೀನಿ, ಇಲ್ಲಿರ್ತಕ್ಕಂಥವ್ರು, ಇಲ್ಲಿ ಬರ್ತಕ್ಕಂಥವರೆಲ್ಲ ದಿನಗೂಲಿ ಮಾಡಿ ಆ ಒಬ್ಬ ರೈತ ಹೆಣ್ಣು ಮಕ್ಕಳಾಗಿರ್ತಕ್ಕಂಥವ್ರು ಇಲ್ಲಿ ಬರೋಂಥದ್ದು. ನಿಮಗೇನಾದರೂ ಕಿಂಚಿತ್ತು ಸ್ವಲ್ಪನಾದರೂ ಆತ್ಮಾಭಿಮಾನ, ಹೆಣ್ಮಕ್ಳು ಗೌರವ ಕೊಡಬೇಕು ಅಂದರೆ ರೂಪಕ್ಕ ಇವತ್ತೇ ಕೂಡಲೇ ಇಲ್ಲಿ ಬಂದು ಇದನ್ನು ಸರಿ ಮಾಡಿ ಅವ್ರಿಗೆ ಪಾಠವನ್ನು ಹೇಳ್ಕೊಡಿ, ಆ ತಾಯಿಯ ಒಂದು ನೋವನ್ನು ಅರ್ಥ ಮಾಡ್ಕೋಬೇಕಂತೇಳಿ ನಿಮ್ಮಲ್ಲಿ ಮನವಿ ಮಾಡ್ತಾ ಇದ್ದೀನಿ. 15ನೇ ತಾರೀಕು ಇದು ಕೇವಲ ಮಾಧ್ಯಮದಕ್ಕೆಲ್ಲ ಹೇಳ್ತಾ ಇರೋದು. 15ನೇ ತಾರೀಕು ಏನಾದರೂ ಇಲ್ಲಿ ವ್ಯವಸ್ಥೆ ಅಷ್ಟೊಳಗಡೆ ಸುಧಾರಿಸಿಲ್ಲ ಅಂತಂದರೆ ರೈತರ ಶಕ್ತಿ ಏನೋ, ಗಡಿಭಾಗದ ಶಕ್ತಿ ಏನೋ, ನಮ್ಮ ರೂಪಕ್ಕವ್ರು ಹೇಳ್ತಾ ಇರ್ತಾರೆ ವಿಧಾನಸೌಧದಲ್ಲಿ ನಮ್ಮದು ಗಡಿನಾಡು ಅಂತ. ಗಡಿನಾಡಿನ ಶಕ್ತಿ ಏನು ಅಂತ ನಿಜವಾಗ್ಲೂ ಅವತ್ತು ತೋರಿಸ್ಕೊಡ್ಬೇಕಾಗಂತೇಳಿ ನಾನು ವಿನಂತಿ ಮಾಡ್ಕೊಳ್ತಾ ಇದ್ದೀನಿ. ಮಗು ಪ್ರೀಮೆಚ್ಯೂರ್ ಡೆಲಿವರಿ ಮಾಡೋಂಥ ಪರಿಸ್ಥಿತಿ ಏನಿತ್ತೋ ಗೊತ್ತಿಲ್ಲ ಮೇಡಮ್ ಅವರೇ, ನೀವು ಅದನ್ನು ಎನ್ಕ್ವೈರಿಯಲ್ಲಿ ಕೇಳಿ. ಅದಾದ ನಂತರ ಅವ್ರು ಏನು ಹೇಳ್ತಾರಲ್ಲ, ಇದು ಹೇಳಿಕೆ ನಿಮ್ಗೆ ಇಂಪಾರ್ಟೆಂಟ್. ಆ ಥರ ಮಗುನ ಇವತ್ತು ಹಾಸ್ಪಿಟ್ಲಲ್ಲಿ ಎಂಥದ್ದು ನಮ್ಮ ಡಾಕ್ಟ್ರ್ ಒಂದು ಪ್ರೆಸೆನ್ಸ್ ಇಲ್ದಿರ ಈ ಮಟ್ಟಕ್ಕೆ ಹೋಗಿ ಡೆಲಿವರಿ ಮಾಡೋಕ್ಕೆ ಹೋಗಿದ್ದಾರೆ ಅಂತಂದರೆ ನಂಬಲಿಕ್ಕೂ ಒಂದು ಕೇಳಲಿಕ್ಕೂ ಒಂಥರ ಭಾಳ ನೋವಾಗತ್ತೆ. ಸೊ ಈ ಥರ ಕ್ರಮ ಮರುಕಳಿಸ್ದಂಗೆ ಇಲ್ಲೇ ಅಲ್ಲ, ನಮ್ಮ ಇಡೀ KGF ತಾಲೂಕು ಇರ್ಬೋದು, ಇಡೀ ಕರ್ನಾಟಕ ಜಿಲ್ಲೆಯಲ್ಲಿ ಆಗೋದು ಇದೊಂದು ಪಾಠ ಆಗಬೇಕು ಎಲ್ಲರಿಗೂ ಅಂತೇಳಿ ನಾನು ನಿಮ್ಮಲ್ಲಿ ಮನವಿ ಮಾಡ್ಕೊಂಡಿದ್ದೀನಿ. ಘಟನೆ ಶನಿವಾರ ಆಗಿರೋದು, ಇವತ್ತರೆಗೂ ಅಧಿಕಾರಿಗಳು ಭೇಟಿ ನೀಡಿಲ್ಲ ಅಂದರೆ ಅಧಿಕಾರಿಗಳು ನಿದ್ದೆ ಮಾಡ್ತಾರೆ. ಅಧಿಕಾರಿಗಳು ನಿದ್ದೆ ಮಾಡ್ತಾರೆ ಅದಕ್ಕಂತ ಇಲ್ಲಿರ್ತಕ್ಕಂಥ ಶಾಸಕರು ನಿದ್ದೆ ಮಾಡ್ತಿದ್ದಾರೆ. ಯಾಕಂದರೆ ಶಾಸಕರಿಗೆ 500 ರೂಪಾಯಿ ಕೊಟ್ಬಿಟ್ಟು ಓಟ್ ಹಾಕ್ತಾ ಇದ್ರಲ್ಲ, ಜನ ಅರ್ಥ ಮಾಡ್ಕೋಬೇಕಿದು. 500 ರೂಪಾಯಿ ತಗೊಂಡ್ರೆ ಇದೇ ಪರಿಸ್ಥಿತಿ, 1000 ರೂಪಾಯಿ ತಗೊಂಡ್ರೆ ಇದೇ ಪರಿಸ್ಥಿತಿ. ನಾನು ಕೇಳೋದಿಷ್ಟೇ, ಆ ತಾಯಿ ಮಾತಿಗೆ ಮುಂಚೆ ನಾನೊಬ್ಬ ಹೆಣ್ಮಗಳು ಸರಿಗಿಟ್ಟು ಓಟ್ ಕೇಳ್ತಿಲ್ಲ ತಾಯಿ. ಈ ಹೆಣ್ಮಕ್ಳ ಕಷ್ಟ ನಿಮ್ಗೆ ಗೊತ್ತಾಗಿಲ್ವಾ ತಾಯಿ? ಇದೇ ಥರ ಎಷ್ಟೋ ಹೆಣ್ಮಕ್ಳು ಅವ್ರು ಕೊಡೋಕೆ ದುಡ್ಡು, ಹೆರಿಗೆ ಕೊಡೋಕೆ ದುಡ್ಡು ಇಲ್ದಿರ ಕಣ್ಣಲ್ಲಿ ನೀರು ಇಟ್ಕೊಳ್ತಾ ಇದ್ದಾರೆ. ಅದಕ್ಕೋಸ್ಕರ 15ನೇ ಸಾರಿ ಪ್ರತಿಭಟನೆ ಇಟ್ಕೊಳ್ತಾ ಇದ್ರಿ. ಇವತ್ತು KGF ತಾಲೂಕಲ್ಲಿ ಹೋಗಿ ನೋಡಿದ್ರೆ ನಮ್ಮ ಟೌನ್ ಹಾಸ್ಪಿಟಲಲ್ಲಿ ಕಣ್ಣಲ್ಲಿ ನೀರು ಬರುತ್ತೆ. ಪ್ರತಿ ವಾರದಲ್ಲಿ 2-3 ಜನ ಸಾಯ್ತಾ ಇದ್ದಾರೆ. ಇದನ್ನ ಯಮ್ಮನ್ ಕೇಳಿದ್ರೆ ನಾನು ರೋಡ್ ಹಾಕ್ಬಿಟ್ಟಿದ್ದೀನಿ, ವಿಧಾನಸೌಧ ಕಟ್ಬಿಟ್ಟಿದ್ದೀನಿ, ಏನು ಕುಂದುಕೊರತೆಗಳೇ ಇಲ್ಲ ಅಂತಾರೆ. ಕುಂದುಕೊರತೆ ಇರೋದು ಬಡವ್ರಿಗೆ ಗೊತ್ತು ಮೇಡಮ್ ಅವರೇ. ನೀವು ಬಂಗಾರ ಸ್ಪೂನ್ದಲ್ಲಿ ಬೆಳೆದಂಥವ್ರು ನಿಮ್ಗೆ ಏನು ಗೊತ್ತಾಗುತ್ತೆ? ಒಂದು ಸಿಸ್ಟಮ್ ಬಗ್ಗೆ ಮಾತಾಡೋಣ. ಸೊ ದಯವಿಟ್ಟು
ನಮ್ಮ ರೂಪಕ್ಕ ಅವರು ನಿಜವಾಗ್ಲೂ ನೀವು ಹೆಣ್ಣು ಮಕ್ಳಿಗೆ ಗೌರವ ಕೊಡಾಗಿದ್ರೆ ಕೂಡಲೇ ಇವತ್ತೇ ಬಂದು ಇದನ್ನು ಸರಿಪಡಿಸಿ ಅವ್ರು ಅಮಾತ್ ಮಾಡಬೇಕು ಅಂತೇಳಿ ನಾನು ವಿನಂತಿ ಮಾಡ್ತೀನಿ. ಜೊತೆಗೂಡಿ ಅವ್ರಿಗೆ ಏನು ಬೇಕೋ ಅವ್ರಿಗೆ ಯಾವ ಥರ ಸಪೋರ್ಟ್ ಬೇಕೋ ಎಲ್ಲ ಥರ ಮಾಡಿದ್ದೀವಿ. ಆದರೆ ಇಲ್ಲಿ ನಮ್ಮ ಪಂಚಾಯತಿ ಲಿಮಿಟ್ಸಲ್ಲಿ ಬಂದು ನಮ್ಮ ಪಂಚಾಯತಿ ಲಿಮಿಟ್ಸಲ್ಲಿ ಹೆಚ್ಚು ಕಮ್ಮಿ ನಮ್ಮೂರೇ ಅವ್ರದ್ದು ಬಾಬು ಅಂತ ಇವ್ರದ್ದು ಆಗಿರೋ ಶನಿವಾರ ಇದುವರೆಗೂ ಆಗಲಿ ಯಾರೇ ಜನಪ್ರತಿನಿಧಿಗಳಾಗಲಿ ಯಾರೇ ಆಗಲಿ ನಮ್ಗೆ ಬಂದು ನಿಮ್ದು ಏನು ಶುಕ್ರವಾರ ಘಟನೆ ನಡೆದಿರೋ ಶನಿವಾರ ಬಂದು ನಾವು ಇಲ್ಲಿ ಗಲಾಟೆ ಮಾಡಿದ್ದು. ಶನಿವಾರದಿಂದ ಇದುವರೆಗೂ ಏನಾಯಿತು ಏನು ಅಂತ ಇದುವರೆಗೂ ಯಾರೂ ಕೇಳಿಲ್ಲ ನಮ್ಮನ್ನು. ನಮ್ಗೆ ಯಾವುದೇ ರೀತಿ ಸ್ಪಂದನೆ ಕೊಟ್ಟಿಲ್ಲ. ನಾವು ಇನ್ನು ನೆಕ್ಸ್ಟ್ ಏನು ಅಂತ ನಮ್ಮ ಚುನಾವಣೆ ಬಂದಾಗ ನಾವೇನು ಅಂತ ತೋರಿಸ್ಕೊಡೋ ಹತ್ರದಲ್ಲೇ ಇದೆ, ತೋರಿಸ್ಕೊಡ್ತೀವಿ. ನಮ್ಗೆ ಇಷ್ಟು ಮಾತ್ರ ಸಪೋರ್ಟ್ ಬಂದು ನಿಂತಿದ್ದಕ್ಕೆ ಮೋಹನ್ ಕೃಷ್ಣ ಅವ್ರಿಗೆ ನಮ್ಮ ಕಡೆ ತುಂಬ ಕೃತಜ್ಞತೆಗಳು. ತಾಯಿ ಪರವಾಗಿ ಆ ಮಗು ಪರವಾಗಿ ಸರ್ ಇದ್ರು ಮಾಡೋಕ್ಕಾಗಿರಲಿಲ್ಲ. ಇವಾಗ ಎಲ್ಲ ರೆಕಾರ್ಡ್ಸ್ ಎಲ್ಲ ನೋಡ್ತೀವಿ. ಅದು ಪಾವಣಿಗಳು ಇದು ವಿಚಾರಣೆ ಮಾಡಿ ರಿಪೋರ್ಟ್ ಬಂದ್ಬಿಟ್ಟು DHO ಕೊಡ್ತೀವಿ. ದಿನ ಶನಿವಾರನೇ ಮೇಡಮ್ ಅವರು ಫೋನ್ ಮಾಡಿ ವಿಚಾರ ತಿಳಿದಿದ್ರೆ ಅವತ್ತು ಬಂದಿದ್ವಿ. ಅದು ಅವ್ರು ಕೊಟ್ಟಿರೋ ರೆಪ್ರೆಸೆಂಟೇಷನ್ DHO ಸಾಹೇಬ್ರಿಗೆ ನಾನು ವಾಟ್ಸಪ್ ಮಾಡಿದ್ದೀನಿ, ಫೋಟೋ ಕಾಪಿ ಮೇಡಮ್ ಅವ್ರಿಗೆ ಕೊಟ್ಟಿದ್ದೀನಿ. ಅದಿದೆ. ಅದು ಎಲ್ಲ ಬಂದ್ಬಿಟ್ಟು ಈ ಎಂಕ್ವೈರಿ ರಿಪೋರ್ಟ್ ಜೊತೆಲಿ ಇದು ಮಾಡ್ತೀವಿ. ಅಕ್ರಮಗಳ ಬಗ್ಗೆ ಪಾರದರ್ಶಕವಾಗಿ ನೋಡಿಸ್ತಾ ಇದ್ದಾರೆ ಸರ್, ಅದ್ರ ಬಗ್ಗೆ ಏನು ಹೇಳ್ತೀರಾ? ಇವಾಗ ಸರ್ ಮತ್ತೆ ಹೇಳೋದು ಸರ್ ತೋರಿಸಿದ್ದಾರೆ. ಸ್ಟಿಲ್ ಅದು ಪ್ರೊಸೀಜರ್ ಪ್ರಕಾರ ಏನಿದೆ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅಲ್ವಾ, ಪ್ರೊಸೀಜರ್ ಪ್ರಕಾರ ಮಾಡ್ಬಿಟ್ಟು ಏನಿದೆ ಅದನ್ನ ವೋಟ್ ಮಾತ್ರ ದುಡ್ಡು ಕೊಡೋ ಮಾತ್ರ ಪ್ರೊಸೀಜರ್ ಇಲ್ಲ, ವೋಟ್ ಕೊಂಡ್ಕೊಳ್ತಾರೆ ಅದಕ್ಕೆ ಪ್ರೊಸೀಜರ್ ಇಲ್ಲ. ಪ್ರಾಮಾಣಿಕವಾಗಿ ಸರಿ ಸಾಹೇಬ್ ಮಾತಾಡಿ. ಭಗವಂತ ನೋಡಿ ಮೇಲೆ ಸೂರ್ಯದೇವ ಇದ್ದಾನೆ, ನಮ್ಮ ಅಕ್ಕನ ಹೆಣ್ಮಗಳೇ ಆಗಿದ್ದಾರೆ. ಆ ಹೆಣ್ಮಗು ನ್ಯಾಯ ಕೊಡಿಸಿದ್ರೆ ಅವ್ರನ್ನೆಲ್ಲ ಬೇರೆ ಕಡೆ ಕಳಿಸ್ಕೊಳ್ಳಿ. ಪಾರದರ್ಶಕವಾಗಿ ನೀವು ಅದಕ್ಕೆ ನ್ಯಾಯ ಕೊಡಿಸ್ಬೇಕು. ಸರಿ, ಇಲ್ಲಾಂದ್ರೆ ತಮ್ಮ ತಲೆ ಮೇಲೆ ತಾವೇ ಹಾಕ್ಕೊಳ್ತೀರ. ನಾನು ಇದಂತ ಹೇಳ್ತೀನಿ. ಯಾಕಂದ್ರೆ ಎಲ್ಲ ರೆಕಾರ್ಡು ಮಾಡಿದ್ದಾರೆ ನಮ್ಮವರು. ನೀವು ಕೊಡೋಂಥದ್ದು ಅದೇನಾದ್ರು ರಾಜಕೀಯ ಉದ್ದೇಶಕ್ಕೆ ಅವ್ರು ಇಲ್ಲೇ ಉಳ್ಕೊಂಡ್ರೆ ಭಾರಿ ದೊಡ್ಡ ಅನಾಹುತ. ಪ್ಲೀಸ್